ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ತುಮಕೂರು ದಕ್ಷಿಣ ಜಿಲ್ಲೆ ಈ ಒಂದು ವಿಭಾಗದ ವಿಜ್ಞಾನ ಅಭ್ಯಾಸ ಪ್ರಶ್ನೆ ಪತ್ರಿಕೆಯನ್ನು ಸವಿವರವಾಗಿ ಅಭ್ಯಾಸ ಮಾಡೋಣ. ಮೊದಲನೇ ವಿಭಾಗ ಭೌತ ವಿಜ್ಞಾನ ವಿಭಾಗ. ಮೊದಲನೇ ಮುಖ್ಯ ಪ್ರಶ್ನೆ: ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. 1 ಅಂಕದ 2 ಬಹು ಆಯ್ಕೆಯ ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿದೆ. ಮೊದಲ ಪ್ರಶ್ನೆ: ಒಬ್ಬ ಪ್ರೌಢವಯಸ್ಕ ವಸ್ತುವನ್ನು ಸ್ಪಷ್ಟವಾಗಿ ಮತ್ತು ಒತ್ತಡರಹಿತವಾಗಿ ಕಾಣುವ ಸ್ಪಷ್ಟ ದೃಷ್ಟಿಯ ಕನಿಷ್ಠ ದೂರ. ಆಯ್ಕೆಗಳು 25 ಸೆಂಟಿಮೀಟರ್, 25 ಕಿಲೋಮೀಟರ್, 25 ಮಿಲಿಮೀಟರ್, 25 ಮೀಟರ್. ಸರಿಯಾದ ಆಯ್ಕೆ 25 ಸೆಂಟಿಮೀಟರ್. ಮುಂದಿನ ಪ್ರಶ್ನೆ: 18 ಓಮ್ ರೋಧವಿರುವ ವಾಹಕವೊಂದನ್ನು 3 ಸಮಭಾಗಗಳಾಗಿ ಕತ್ತರಿಸಲಾಗಿದೆ. ಈ 3 ಸಮಭಾಗಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಒಟ್ಟು ರೋಧವು ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಆಯ್ಕೆಗಳು 4 ಓಮ್, 2 ಓಮ್, 3 ಓಮ್ ಮತ್ತು 1 ಓಮ್. ಈ ಸಮಸ್ಯೆಯನ್ನು ನಾವು ಬಿಡಿಸ್ತಾ ಹೋದಂತೆ ನಾವಿಲ್ಲಿ ಗಮನಿಸಬಹುದು. 18 ಓಮ್ ರೋಧವಿರುವ ವಾಹಕವೊಂದನ್ನು 3 ಸಮಾನ ಭಾಗಗಳಾಗಿ ಕತ್ತರಿಸಲಾಗಿದೆ ಅಂತ ಹೇಳಲಾಗಿದೆ. ಅಂದರೆ 18 ಓಮನ್ನು 3 ಸಮಾನ ಭಾಗಗಳಾಗಿ ಕತ್ತರಿಸಿದಾಗ ಪ್ರತಿ ರೋಧಕದ ರೋಧ 6 ಓಮ್ ಆಗುತ್ತೆ. ಈ 6 ಓಮ್ ರೋಧವಿರತಕ್ಕಂಥ 3 ರೋಧಕಗಳನ್ನು ಸಮಾಂತರವಾಗಿ ಸಂಪರ್ಕಿಸಬೇಕು ಅಂತ ಅವರು ಹೇಳಿದ್ದಾರೆ. ಅಂದರೆ ಇದು 1ನೇದ್ದು, ಇದು 2ನೇದ್ದು, ಇದು 3ನೇ ರೋಧ. ಈ 3ಗಳನ್ನು ಸಮಾಂತರವಾಗಿ ಸಂಪರ್ಕಿಸಲಾಗಿದೆ ಅಂತ ಹೇಳಿದ್ದಾರೆ. ಪ್ರತಿಯೊಂದು ರೋಧಕದ ರೋಧ 6 ಓಮ್. ಯಾಕಂದರೆ 18 ಓಮ್ನ 3 ಸಮಾನ ಭಾಗಗಳಾಗಿ ಕತ್ತರಿಸಿ ಅವುಗಳನ್ನು ಸಮಾಂತರವಾಗಿ ಸಂಪರ್ಕಿಸಲಾಗಿದೆ. ಆಗ ಮಂಡಲದ ಒಟ್ಟು ರೋಧವನ್ನು ನಾವು 1/Rp = 1/R1 + 1/R2 + 1/R3 ಈ ಸೂತ್ರದಿಂದ ನಾವು ಸೂಚಿಸಬಹುದು. ಇಲ್ಲಿ ಬೆಲೆಗಳನ್ನು ಅದರಲ್ಲಿ ಹಾಕಿದಾಗ 1/6 + 1/6 + 1/6. ಒಟ್ಟು ಲಸಹ 6. ಮೇಲೆ 3, ಕೆಳಗಡೆ 6. 1/Rp = 3/6. Rp = 6/3. 3 1 3 2. ಅಂದರೆ ನಮಗೆ ಬರ್ತಕ್ಕಂಥ ಉತ್ತರ 2 ಓಮ್. ಮುಂದಿನ ಪ್ರಶ್ನೆ 1 ಅಂಕಗಳ ಪ್ರಶ್ನೆ. ಅದರಲ್ಲಿ ಮೊದಲ ಪ್ರಶ್ನೆ: ಗೋಳಿಯ ದರ್ಪಣದ ದ್ಯುತಿರಂಧ್ರವನ್ನು ವ್ಯಾಖ್ಯಾನಿಸಿ. ಗೋಳಿಯ ಮಸೂರದ ವೃತ್ತಾಕಾರದ ಸೀಮಾರೇಖೆಯ ವ್ಯಾಸವನ್ನು ದ್ಯುತಿರಂಧ್ರ ಅಥವಾ ಅಪರ್ಚರ್ ಅಂತ ಹೇಳಿ ಕರೀತಾರೆ. ಕೊನೆಯ ಬೆಂಚಿನಲ್ಲಿ ಕುಳಿತಿರುವ ಒಬ್ಬ ವಿದ್ಯಾರ್ಥಿಯು ಕಪ್ಪು ಹಲಗೆಯ ಬರಹವನ್ನು ಓದಲು ಕಷ್ಟಪಡುತ್ತಾನೆ. ಈ ವಿದ್ಯಾರ್ಥಿಯು ಬಳಲುತ್ತಿರುವ ತೊಂದರೆ ಯಾವುದು? ಅದನ್ನು ಹೇಗೆ ಸರಿಪಡಿಸಬಹುದು ಅನ್ನುವಂಥದ್ದು. ಒಬ್ಬ ಕೊನೆಯ ಬೆಂಚಿನಲ್ಲಿ ಕೂತಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ದೂರದ ವಸ್ತುಗಳನ್ನು ವೀಕ್ಷಿಸಲು ಅಸಮರ್ಥನಾದರೆ ಆತನಿಗೆ ಇರ್ತಕ್ಕಂತಹ ಸಮಸ್ಯೆ ಸಮೀಪ ದೃಷ್ಟಿ ಅನ್ನುವಂಥದ್ದು. ಅಂದರೆ ಮಗು ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಿಕ್ಕೆ ಸಾಧ್ಯದ, ಆದರೆ ದೂರದ ವಸ್ತುಗಳನ್ನು ಆತ ನೋಡಲಿಕ್ಕೆ ಅಸಮರ್ಥನಾಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ಆತನಿಗೆ ನೀಡಬಹುದಾದಂತಹ ಸೂಕ್ತವಾದಂತಹ ಸಲಹೆ ಏನು ಅಂತಂದರೆ ಆತ ನಿಮ್ನ ಮಸೂರದ ಕನ್ನಡಕವನ್ನು ಬಳಸಬೇಕಾಗುತ್ತೆ. ಇದರಿಂದ ಆತನ ದೂರದ ವಸ್ತುಗಳನ್ನು ನೋಡುವಂತಹ ಸಾಮರ್ಥ್ಯ ಚೆನ್ನಾಗಿ ಆಗುತ್ತೆ. ಮುಂದಿನ ಪ್ರಶ್ನೆ 2 ಅಂಕಗಳ ಪ್ರಶ್ನೆ. ಅದರಲ್ಲಿ ಮೊದಲ ಪ್ರಶ್ನೆ: ಮೇಲಿನ ಚಿತ್ರದಲ್ಲಿ ಒಂದು ದಂಡಕಾಂತ ಸುತ್ತ ವಿವಿಧ ಸ್ಥಾನದಲ್ಲಿರಿಸಿದ ದಿಕ್ಸೂಚಿಯ ದಿಕ್ಕನ್ನು ಸೂಚಿಸಲಾಗಿದೆ. ಈ ದಂಡಕಾಂತದ ಮೇಲೆ ಎ ಮತ್ತು ಬಿ ಎಂದು ಗುರುತಿಸಿರುವ ಧ್ರುವಗಳನ್ನು ಹೆಸರಿಸಿ. ದಿಕ್ಸೂಚಿಯನ್ನು ದಂಡಕಾಂತದ ಧ್ರುವದ ಕಡೆ ಚಲಿಸಿದಾಗ ದಿಕ್ಸೂಚಿಯ ವಿಚಲನೆ ಹೇಗೆ ಬದಲಾಗುತ್ತದೆ ತಿಳಿಸಿ ಅನ್ನುವಂಥದ್ದು. ಈ ಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ. ಈ ಚಿತ್ರದಲ್ಲಿ ಒಂದು ದಂಡಕಾಂತ ಇದೆ. ಈ ದಂಡಕಾಂತಗಳ ಧ್ರುವಗಳನ್ನು ಗುರುತಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಇಲ್ಲಿ ತಾವು ಗಮನಿಸಬಹುದು, ಇಲ್ಲಿ ಒಂದು ಸೂಚಿಕಾಂತ ಇದೆ. ಆ ಸೂಚಿಕಾಂತದ ದಕ್ಷಿಣ ಧ್ರುವ ಬಿ ಕಡೆಗೆ ಮುಖ ಮಾಡಿದೆ.
ಅದರ ಉತ್ತರ ಧ್ರುವ ಅದರ ವಿರುದ್ಧ ದಿಕ್ಕಿನಲ್ಲಿ ಮುಖ ಮಾಡಿದೆ. ಸೊ ಹಾಗಾದರೆ ಇಲ್ಲಿ ದಕ್ಷಿಣ ಧ್ರುವ ಬಿದ ಕಡೆ ಮುಖ ಮಾಡಿದೆ ಅಂತಂದರೆ ಈ ಬಿ ಉತ್ತರ ಧ್ರುವ ಆಗಿರಲೇಬೇಕು. ಯಾಕಂತಂದರೆ ಯಾವಾಗಲೂ ವಿರುದ್ಧ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ. ಅಂದರೆ ಸೂಜಿಕಾಂತದ ದಕ್ಷಿಣ ಧ್ರುವ ದಂಡಕಾಂತದ ಉತ್ತರ ಧ್ರುವ ಕಡೆಗೆ ಆಕರ್ಷಣೆಗೊಳಪಡುವುದರಿಂದ ಸೊ ಬಿ ಅನ್ನುವಂಥದ್ದು ಉತ್ತರ ಧ್ರುವ ಆಗಿರುತ್ತೆ, ಎ ಅನ್ನುವಂಥದ್ದು ದಕ್ಷಿಣ ಧ್ರುವ ಆಗಿರುತ್ತೆ. ಸೊ ದಿಕ್ಸೂಚಿಯ ಸೂಚಿಯು ಮೊದಲ ವಿಚಲನೆ ಹೊಂದಿದ ವಿರುದ್ಧ ದಿಕ್ಕಿಗೆ ವಿಚಲನೆ ಹೊಂದುತ್ತದೆ. ಮುಂದಿನ ಪ್ರಶ್ನೆ, ಕಾಂತಕ್ಷೇತ್ರದಲ್ಲಿನ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲೆ ಸಮ ಮತ್ತು ವಿರುದ್ಧ ಬಲವನ್ನು ಅನುಭವಿಸುತ್ತದೆ ಎಂದು ಸೂಚಿಸಿದ ಫ್ರೆಂಚ್ ವಿಜ್ಞಾನಿ ಯಾರು? ಈ ತತ್ವದ ಮೇಲೆ ಕಾರ್ಯನಿರ್ವಹಿಸುವ ಎರಡು ಸಾಧನಗಳನ್ನು ಹೆಸರಿಸಿ ಅನ್ನುವಂಥದ್ದು. ಸೊ ಇದನ್ನು ಪ್ರತಿಪಾದಿಸಿರ್ತಕ್ಕಂಥ ವಿಜ್ಞಾನಿ ಫ್ರೆಂಚ್ ವಿಜ್ಞಾನಿ ಆಂಡ್ರಿ ಮೇರಿ ಆಂಪಿಯರ್. ಈ ತತ್ವದ ಮೇಲೆ ಕಾರ್ಯನಿರ್ವಹಿಸ್ತಕ್ಕಂಥ ಸಾಧನಗಳು ವಿದ್ಯುತ್ ಫ್ಯಾನ್, ರೆಫ್ರಿಜರೇಟರ್, ಮಿಕ್ಸರ್ಗಳು, ವಾಷಿಂಗ್ ಮಿಷಿನ್, ಕಂಪ್ಯೂಟರ್, MP3 ಸಾಧನಗಳು. ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ಹ್ರಸ್ವ ಮಂಡಲ ಉಂಟಾಗಲು ಕಾರಣಗಳೇನು? ಸಜೀವ ತಂತಿ ಮತ್ತು ತಟಸ್ಥ ತಂತಿ ಎರಡೂ ನೇರ ಸಂಪರ್ಕಕ್ಕೆ ಬಂದಾಗ, ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ ದಿಢೀರ್ ಏರುಪೇರು ಉಂಟಾದಾಗ, ಹಲವು ವಿದ್ಯುತ್ ಉಪಕರಣಗಳನ್ನು ಏಕಕಾಲದಲ್ಲಿ ಒಂದೇ ಮಂಡಲದಲ್ಲಿ ಸಂಪರ್ಕಿಸಿದಾಗ, ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಗೊಳಗಾದಾಗ, ವಿದ್ಯುತ್ ಉಪಕರಣದಲ್ಲಿ ಯಾವುದಾದರೂ ದೋಷವಿದ್ದರೆ ಓವರ್ಲೋಡ್ ಉಂಟಾಗಬಹುದು. ಅಥವಾ ಪ್ರಶ್ನೆ, ಸೊಲೆನಾಯ್ಡ್ ಎಂದರೇನು? ಸೊಲೆನಾಯ್ಡ್ನ ಒಳಭಾಗದಲ್ಲಿ ಪ್ರತಿ ಬಿಂದುವಿನಲ್ಲೂ ಕಾಂತಕ್ಷೇತ್ರವು ಸಮನಾಗಿರುತ್ತದೆ ಏಕೆ ಅನ್ನುವಂಥದ್ದು. ಸೊ ಸೊಲೆನಾಯ್ಡ್ ಅಂದರೆ ಏನು ಅಂತ ಮೊದಲು ನೋಡೋಣ. ಅವಾಹಕ ಹೊದಿಕೆ ಇರತಕ್ಕಂಥ ತಾಮ್ರ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ನಾವು ಸೊಲೆನಾಯ್ಡ್ ಅಂತ ಹೇಳಿ ಕರಿತೀವಿ. ಸೊಲೆನಾಯ್ಡ್ ಒಳಭಾಗದಲ್ಲಿ ಕಾಂತೀಯ ಬಲ ರೇಖೆಗಳು ಪರಸ್ಪರ ಸಮಾಂತರ ಸರಳ ರೇಖೆಯಾಗಿವೆ. ಆದ್ದರಿಂದ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಪ್ರತಿ ಬಿಂದುವಿನಲ್ಲಿ ಏನಾಗುತ್ತೆ ಅಂತಂದ್ರೆ ಕಾಂತಕ್ಷೇತ್ರ ಸಮವಾಗಿರುತ್ತದೆ. ಮುಂದಿನ ಪ್ರಶ್ನೆ 3 ಅಂಕಗಳ ಪ್ರಶ್ನೆ. ಅದರಲ್ಲಿ ಮೊದಲೇ ಪ್ರಶ್ನೆ, ನಕ್ಷತ್ರಗಳು ಮಿನುಗುತ್ತವೆ ಮತ್ತು ಗ್ರಹಗಳು ಮಿನುಗುವುದಿಲ್ಲ ಏಕೆ ಅನ್ನುವಂಥದ್ದು. ಈ ಪ್ರಶ್ನೆ ಭಾಳ ಸಾರಿ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದ್ದು ಇದು ಪರೀಕ್ಷೆಗೆ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆಯಾಗಿದೆ. ನಕ್ಷತ್ರಗಳು ಭೂಮಿಯಿಂದ ತುಂಬ ದೂರದಲ್ಲಿವೆ. ನಕ್ಷತ್ರಗಳು ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಭೂಮಿಯನ್ನು ತಲುಪುವ ಮುನ್ನ ಸತತವಾಗಿ ಏನಾಗುತ್ತೆ ಅಂತಂದರೆ ವಕ್ರೀಭವನ ಹೊಂದುತ್ತದೆ. ಭೂಮಿ ವಾಯುಮಂಡಲದ ಭೌತಿಕ ಪರಿಸ್ಥಿತಿಗಳು ಸ್ಥಿರವಾಗಿರುವುದಿಲ್ಲ, ನಿರಂತರವಾಗಿ ಬದಲಾಗುತ್ತಿರುತ್ತವೆ. ವಾಯುಮಂಡಲದಲ್ಲಿ ಗಾಳಿ ಮಾಧ್ಯಮದ ಸಾಂದ್ರತೆಯು ಪದರದಿಂದ ಪದರಕ್ಕೆ ಬದಲಾಗುವುದರಿಂದ ವಕ್ರೀಭವನ ಸೂಚ್ಯಂಕ ಕೂಡ ಬದಲಾಗುತ್ತೆ. ಆಗ ವಾಯುಮಂಡಲದ ನಕ್ಷತ್ರ ಬೆಳಕನ್ನು ಲಂಬದ ಕಡೆಗೆ ಬಾಗಿಸುವುದರಿಂದ ನಕ್ಷತ್ರದ ತೋರಿಕೆಯ ಸ್ಥಾನವು ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರ್ತದೆ. ಆದ್ದರಿಂದ ನಕ್ಷತ್ರಗಳು ಕೆಲವೊಮ್ಮೆ ಪ್ರಕಾಶಮಾನವಾಗಿ ಮತ್ತು ಕೆಲವೊಮ್ಮೆ ಕುಂದಿದಂತೆ ಕಾಣುತ್ತವೆ. ಇದು ನಕ್ಷತ್ರಗಳ ಮಿನುಗುವಿಕೆಗೆ ಕಾರಣವಾಗುತ್ತದೆ. ಇನ್ನು ಗ್ರಹಗಳು ಭೂಮಿಗೆ ತುಂಬ ಹತ್ತಿರದಲ್ಲಿವೆ. ಗ್ರಹಗಳು ಸ್ವಯಂ ಬೆಳಕಿನ ಮೂಲಗಳಲ್ಲ, ನಕ್ಷತ್ರಗಳ ಬೆಳಕನ್ನು ಪ್ರತಿಬಿಂಬಿಸುತ್ತವೆ ಮತ್ತು ವಿಸ್ತರಿಸಿದ ಬೆಳಕಿನ ಮೂಲಗಳಂತೆ ಕಾಣುತ್ತವೆ. ನಾವು ಒಂದು ಗ್ರಹವನ್ನು ಹಲವಾರು ಬಿಂದು ಗಾತ್ರದ ಬೆಳಕಿನ ಮೂಲಗಳ ಸಂಗ್ರಹ ಎಂದು ಭಾವಿಸಿದರೆ ಆ ಗ್ರಹದ ಎಲ್ಲ ಬಿಂದು ಗಾತ್ರದ ಬೆಳಕಿನ ಒಟ್ಟು ಸರಾಸರಿಯು ಗ್ರಹದಿಂದ ನಮ್ಮ ಕಣ್ಣನ್ನು ತಲುಪುವ ಬೆಳಕಿಗೆ ಸಮನಾಗಿರುತ್ತದೆ. ಆದ್ದರಿಂದ ಗ್ರಹಗಳು ಮಿನುಗುವುದಿಲ್ಲ. ಮುಂದಿನ ಪ್ರಶ್ನೆ, ನಿಮ್ನ ದರ್ಪಣದ ಸಿಯಲ್ಲಿ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಅನ್ನುವಂಥದ್ದು. ಸೊ ತಾವು ಚಿತ್ರವನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿ ಪ್ರತಿಬಿಂಬ ಸ್ಥಾನ ಸಿನಲ್ಲೇ ಇರುತ್ತದೆ. ಪ್ರತಿಬಿಂಬದ ಗಾತ್ರ ವಸ್ತುವಿನಷ್ಟೇ ಇರುತ್ತದೆ. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆಕಾಳಕಾದ ಪ್ರತಿಬಿಂಬ. ಮುಂದಿನ ಪ್ರಶ್ನೆ, ವಿದ್ಯುತ್ ಬಲ್ಬ್ನಲ್ಲಿ ಟಂಗ್ಸ್ಟನ್ ತಂತುವನ್ನು ಬಳಸುವರು ಏಕೆ? ವಿದ್ಯುತ್ ಬಲ್ಬ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ವಿವರಿಸಿ ಅನ್ನುವಂಥದ್ದು. ಟಂಗ್ಸ್ಟನ್ ಪ್ರಬಲ ಮತ್ತು ಹೆಚ್ಚಿನ ದ್ರವಣ ಬಿಂದುವನ್ನು ಹೊಂದಿರುವ ಒಂದು ಲೋಹವಾಗಿದೆ. ಟಂಗ್ಸ್ಟನ್ ತಂತುವು ಹೆಚ್ಚು ಉಷ್ಣತೆಯನ್ನು ಹೊಂದಿ ಬೆಳಕನ್ನು ಉಂಟು ಮಾಡುತ್ತದೆ. ಇದು ಹೆಚ್ಚಿನ ರೋಧಶೀಲತೆಯನ್ನು ಹೊಂದಿದೆ. ವಿದ್ಯುತ್ ಉಷ್ಣೋತ್ಪಾದನಾ ಪರಿಣಾಮವನ್ನು ವಿದ್ಯುತ್ ಬಲ್ಬ್ನಲ್ಲಿ ಬೆಳಕನ್ನು ಉತ್ಪಾದಿಸಲು ಬಳಸಲಾಗುತ್ತದೆ. ಇಲ್ಲಿ ತಂತು ಸಾಧ್ಯವಾದಷ್ಟು ಉಷ್ಣಶಕ್ತಿಯನ್ನು ತನ್ನಲ್ಲಿ ಉಳಿಸಿಕೊಳ್ಳುವುದರ ಮೂಲಕ ಅದು ಹೆಚ್ಚು ಉಷ್ಣತೆಯನ್ನು ಹೊಂದಿ ಬೆಳಕನ್ನು ಉತ್ಸರ್ಜಿಸುತ್ತದೆ. ಟಂಗ್ಸ್ಟನ್ ತಂತಿಯು ದೀರ್ಘಕಾಲ ಬಾಳಿಕೆಗಾಗಿ ಬಲ್ಬ್ನೊಳಗೆ ನೈಟ್ರೋಜನ್ ಮತ್ತು ಆರ್ಗಾನ್ನಂತಹ ಕಡಿಮೆ ಕ್ರಿಯಾಶೀಲ ಅನಿಲವನ್ನು ತುಂಬಲಾಗಿರುತ್ತದೆ. ಮುಂದಿನ ಪ್ರಶ್ನೆ 4 ಅಂಕಗಳ ಪ್ರಶ್ನೆ. 11ನೇ ಪ್ರಶ್ನೆ, ಉದ್ದ ಎಲ್ ಮತ್ತು ಅಡ್ಡ ಕೊಯ್ತ ಎ ಇರುವ ವಾಹಕ ತಂತಿಯ ರೋಧ 4 ಓಮ್ ಆಗಿದೆ. ಅದೇ ರೀತಿ ಇನ್ನೊಂದು ವಾಹಕ ತಂತಿಯ ಉದ್ದ L/2 ಮತ್ತು ಅದರ ಅಡ್ಡ ಕೊಯ್ತ 2A ಆದಾಗ ಅದರ ರೋಧವನ್ನು ಕಂಡುಹಿಡಿಯಿರಿ ಅನ್ನುವಂತಹ ಪ್ರಶ್ನೆ.
ಸೊ ಇಲ್ಲಿ ನೀಡಿರ್ತಕ್ಕಂಥ ಅಂಶಗಳನ್ನು ಮೊದಲು ಬರೆದುಕೊಳ್ಳೋಣ. ಮೊದಲನೇ ವಾಹಕ ತಂತಿಯ ಉದ್ದ L, ಅದರ ಅಡ್ಡ ಕೊಯ್ತ A, ಅದರ ರೋಧ 4 ಓಮ್. ಸೊ ನಮಗೆ ತಿಳಿದಿರತಕ್ಕಂತಹ ರೋಧದ ಸೂತ್ರವನ್ನು ನಾವಿಲ್ಲಿ ಬರೆಯೋಣ. R = ρL/A. ಸೊ ಅದರಲ್ಲಿ ಬೆಲೆಗಳನ್ನು ನಮೂದಿಸಲಾಗಿ 4 ಓಮ್ = ρL/A. ಅದೇ ರೀತಿಯಾಗಿ ಎರಡನೇ ವಾಹಕದ ತಂತಿ ಇದೆ. ಸೊ ಅದರ ಉದ್ದ L/2, ಅಡ್ಡಕೊಯ್ತ 2A ಮತ್ತು ರೋಧವನ್ನು ನಾವು ಕಂಡುಹಿಡಿಯಬೇಕು. ಆದ್ದರಿಂದ R = ρL/A ಇದರಲ್ಲಿ ಬೆಲೆಗಳನ್ನು ನಮೂದಿಸಿದಾಗ ಸೊ ಆರ್ನ ಬೆಲೆ R1 ಆಗುತ್ತೆ. ಸೊ ρL/A ಇದರಲ್ಲಿ ಎಲ್ನ ಬೆಲೆಯನ್ನು ತುಂಬಲಾಗಿ ಎಲ್ನ ಬೆಲೆ L/2, ಎನ ಬೆಲೆ 2A. ಸೊ ಇಲ್ಲಿ ಬೆಲೆಗಳನ್ನು ನಮೂದಿಸಲಾಗಿ ρL/4A = 1/4 × ρL/A. ಸೊ ಇಲ್ಲಿ ನಾವು ಅಂಕಿಯ ಬೆಲೆಗಳನ್ನು ಒಂದು ಕಡೆ ಮಾಡಿಕೊಳ್ಳಲಾಗುತ್ತೆ. ಇಲ್ಲಿ ಅಂಕಿಯ ಬೆಲೆ ಅಂದರೆ 1/4. ಸೊ ಉಳಿದೆಲ್ಲ ಅಂಶಗಳನ್ನು ಒಂದು ಕಡೆ ಮಾಡಲಾಗುತ್ತದೆ. ಅಂದರೆ ρL/A ಇವುಗಳನ್ನು ಬೇರೆ ಬೇರೆ ಮಾಡಲಾಗಿ ρL/A ಇದನ್ನು ಸಪ್ರೇಟಾಗಿ ನಾವು ಬರೆದುಕೊಳ್ಬೇಕು. ಸೊ ನಮ್ಗೆ ಈಗಾಗಲೇ ಗೊತ್ತಿದೆ ρL/A ಇದರ ಬೆಲೆ 4 ಅಂತ. ಸೊ ಆದ್ದರಿಂದ 1/4 × 4 ಅಂದರೆ ρL/A ಏನಿದೆ ಇದು ಇದರ ಬೆಲೆ 4 ಆಗಿರೋದ್ರಿಂದ ಇಲ್ಲಿ 4ಅನ್ನು ನಾವು ಇಟ್ಕೋತೀವಿ. ಸೊ ಇಲ್ಲಿ ಬೆಲೆಗಳನ್ನು ನಮೂದಿಸಿ ಅವುಗಳನ್ನು ಲೆಕ್ಕ ಮಾಡಿದಾಗ ನಮಗೆ ದೊರಕತಕ್ಕಂತಹ ಉತ್ತರ 1 ಓಮ್. ಅಂದರೆ ಎರಡನೇ ವಾಹಕದ ತಂತಿಯ ರೋಧ 1 ಓಮ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, 12 ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ 2 ಕೂಲಂಬ್ ಆವೇಶಗಳು ಚಲಿಸಿದಾಗ ನಡೆದ ಕೆಲಸ ಎಷ್ಟು? ಸೊ ಇಲ್ಲಿ ನೀಡಿರ್ತಕ್ಕಂಥ ಅಂಶಗಳನ್ನು ಬರೆದುಕೊಳ್ಳೋಣ. ಸೊ ವಿಭವಾಂತರ 12 ವೋಲ್ಟ್. ಸೊ ವಿದ್ಯುತ್ ಆವೇಶಗಳ ಪರಿಮಾಣ 2 ಕೂಲಂಬ್. ಸೊ ಕೆಲಸ ಎಷ್ಟು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ನಮಗೆ ಗೊತ್ತಿರತಕ್ಕಂತಹ ಸೂತ್ರ VW/Q. ಸೊ ಇಲ್ಲಿ ನಮಗೆ ಆದ ಕೆಲಸ ಎಷ್ಟು ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿರೋದ್ರಿಂದ ನಾವು ಸೂತ್ರವನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕಾಗುತ್ತೆ. ಅದನ್ನು W = V × Q ಅಂತ ಮಾಡಲಾಗುತ್ತೆ. ಸೊ ಬೆಲೆಗಳನ್ನು ನಮೂದಿಸಲಾಗಿ 12 × 2. ಸೊ ಒಟ್ಟಿನ ಆದ ಕೆಲಸ 24 ಜೂಲ್. ಇನ್ನು ಅದೇ ರೀತಿಯಾಗಿ 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಬಲ್ಬನ್ನು ಸಂಪರ್ಕಿಸಲಾಗಿದೆ. ಆ ಬಲ್ಬ್ನಲ್ಲಿ 0.5 ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸುತ್ತದೆ. ಆ ಬಲ್ಬ್ನ ಸಾಮರ್ಥ್ಯ ಮತ್ತು ರೋಧವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಸೊ ಇಲ್ಲಿ ನೀಡಿರ್ತಕ್ಕಂಥ ಅಂಶಗಳನ್ನು ನಾವು ಇಲ್ಲಿ ನೋಡೋಣ. ಸೊ ಇಲ್ಲಿ ನೀಡಿರೋಂಥ ಅಂಶಗಳು 220 ವೋಲ್ಟ್ ವಿಭವಾಂತರ, 0.5 ಆಂಪಿಯರ್ ವಿದ್ಯುತ್ ಪ್ರವಾಹ. ಸೊ ಬಲ್ಬ್ನ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ. ಸೊ ನಮಗೆ ಗೊತ್ತಿರ್ತಕ್ಕಂಥ ಸೂತ್ರ P = VI. ಸೊ ಇಲ್ಲಿ ನಮಗೆ ವಿ ಬೆಲೆಯನ್ನು ಗೊತ್ತಿದೆ, ಐನ ಬೆಲೆಯನ್ನು ಗೊತ್ತಿದೆ ಇಲ್ಲಿ. ಸೊ ಆದ್ದರಿಂದ ಬೆಲೆಗಳನ್ನು ಇಲ್ಲಿ ನಮೂದಿಸಲಾಗಿ 220 × 0.5. ಸೊ ಉತ್ತರವನ್ನು ತಾವು ಗಮನಿಸ್ತಾ ಇದ್ದೀರಿ, 110 ವ್ಯಾಟ್. ಸೊ ಇನ್ನು ಸಾಮರ್ಥ್ಯ ದೊರೆತ ನಂತರ ಇನ್ನು ರೋಧವನ್ನು ಕಂಡುಹಿಡಿಯುವಂಥ ಕೆಲಸ. ಸೊ ವಿನ ಬೆಲೆ ನಮಗೆ ತಿಳಿದಿದೆ, ಐನ ಬೆಲೆ ನಮಗೆ ತಿಳಿದಿದೆ. ಸೊ R = V/I ಸೂತ್ರವನ್ನು ಬಳಸಿ ನಾವು ರೋಧವನ್ನು ಕಂಡುಹಿಡಿದಾಗ ನಮಗೆ ದೊರಕತಕ್ಕಂಥ ಉತ್ತರ 440 ಓಮ್. ಮುಂದಿನ ಪ್ರಶ್ನೆ, 1 ಯೂನಿಟ್ ಎಷ್ಟು ಜೂಲ್ಗಳಿಗೆ ಸಮ ಎಂದು ಲೆಕ್ಕಿಸಿ ಅನ್ನುವಂಥದ್ದು. ಸೊ 1 ಯೂನಿಟ್ ಅಂತಂದರೆ 1 ಕಿಲೋ ವ್ಯಾಟ್ ಗಂಟೆ. ಸೊ ಇಲ್ಲಿ 1 ಕಿಲೋ ಅಂತಂದರೆ 1000, 1 ಕಿಲೋ ವ್ಯಾಟ್ ಅಂದರೆ 1000 ವ್ಯಾಟ್, 1 ಗಂಟೆ ಅಂದರೆ 3600 ಸೆಕೆಂಡ್ಸ್. ಸೊ ಇದನ್ನು ಲೆಕ್ಕಿಸಲಾಗಿ ನಮಗೆ ದೊರಕತಕ್ಕಂಥ ಉತ್ತರ ಎಷ್ಟು ಅಂತಾರೆ 3.6 × 10⁶ ಜೂಲ್ಸ್. ಮುಂದಿನ ಪ್ರಶ್ನೆ, ಇಲ್ಲಿ ಒಂದು ಕೋಷ್ಟಕವನ್ನು ನೀಡಲಾಗಿದೆ. ಅದರಲ್ಲಿ ಮಾಧ್ಯಮ ಮತ್ತು ವಕ್ರೀಭವನ ಸೂಚ್ಯಂಕಗಳನ್ನು ನೀಡಲಾಗಿದೆ. ಸೊ ಮಾಧ್ಯಮಗಳು ಕ್ರಮವಾಗಿ ಸೀಮೆ ಎಣ್ಣೆ, ಟರ್ಪಂಟೈನ್ ಆಯಿಲ್, ನೀರು. ಸೊ ಅವುಗಳ ವಕ್ರೀಭವನ ಸೂಚ್ಯಂಕಗಳು ಕ್ರಮವಾಗಿ 1.44, 1.47, 1.33. ಈ ಮೇಲಿನ ಯಾವ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚು? ನಿಮ್ಮ ಉತ್ತರಕ್ಕೆ ಸೂಕ್ತ ಕಾರಣ ನೀಡಿ ಅನ್ನುವಂಥದ್ದು. ಸೊ ಇಲ್ಲಿ
ನೀರು ಏನಿದೆ ಈ ನೀರಿನಲ್ಲಿ ಬೆಳಕಿನ ವೇಗ ಹೆಚ್ಚಾಗಿರುತ್ತೆ. ಸೊ ಇದಕ್ಕೆ ಕಾರಣ ಏನಂತಂದರೆ ಯಾವ ವಸ್ತುಗಳ ವಕ್ರೀಭವನ ಸೂಚ್ಯಂಕ ಕಡಿಮೆಯಾಗಿದೆಯೋ ಅದರಲ್ಲಿ ಬೆಳಕು ಅತಿ ವೇಗವಾಗಿ ಚಲಿಸುತ್ತದೆ. ಯಾಕಂತಂದರೆ ವಕ್ರೀಭವನ ಸೂಚ್ಯಂಕ ಎಲ್ಲಿ ಕಡಿಮೆ ಇದೆ ಅದು ವಿರಳ ಮಾಧ್ಯಮವಾಗಿದ್ದು ಕಣಗಳು ಅದರಲ್ಲಿ ಸ್ವಲ್ಪ ವಿರಳವಾಗಿ ಜೋಡಣೆಗೊಂಡಿದ್ದು ಬೆಳಕಿನ ಪ್ರವಹಿಸುವಿಕೆಗೆ ಕಡಿಮೆ ಅಡ್ಡಿಯನ್ನು ಅವು ಉಂಟು ಮಾಡುತ್ತೆ. ಆದ್ದರಿಂದ ನೀರಿನಲ್ಲಿ ಬೆಳಕಿನ ವೇಗ ಹೆಚ್ಚಾಗಿರುತ್ತೆ. ಇನ್ನು ಸಿಮೆನೇಟ್ ನೋಡ್ರಿ, ಉತ್ತರವನ್ನು ನೀಡಲಾಗಿದೆ ಇಲ್ಲಿ. ಸಿಮೆನೇಟ್, ಟರ್ಪಂಟೈನ್ ಎಣ್ಣೆ ಮತ್ತು ನೀರು ಮಾಧ್ಯಮಗಳಲ್ಲಿ ನೀರಿನ ವಕ್ರೀಭವನ ಸೂಚ್ಯಂಕ 1.33 ಅತ್ಯಂತ ಕಡಿಮೆ ಇದೆ. ಕಡಿಮೆ ವಕ್ರೀಭವನ ಸೂಚ್ಯಂಕ ಹೊಂದಿರತಕ್ಕಂಥ ಮಾಧ್ಯಮ ವಿರಳ ಮಾಧ್ಯಮ ಅಂತ ಹೇಳಿ ಕರೆಸಿಕೊಳ್ಳುತ್ತೆ. ಬೆಳಕು ಅತ್ಯಂತ ವೇಗವಾಗಿ ಇದರಲ್ಲಿ ಚಲಿಸುತ್ತೆ. ಆದ್ದರಿಂದ ನೀರಿನಲ್ಲಿ ಬೆಳಕಿನ ವೇಗ ಅತ್ಯಂತ ಹೆಚ್ಚಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆ, ಒಬ್ಬ ವೈದ್ಯರು ಸಾಮರ್ಥ್ಯ +1.5D ಇರುವ ದೃಷ್ಟಿ ಸರಿಪಡಿಸುವ ಮಸೂರವನ್ನು ಸೂಚಿಸಿದ್ದಾರೆ. ಮಸೂರದ ಸಂಗಮ ದೂರವನ್ನು ಕಂಡುಹಿಡಿಯಿರಿ. ಸೂಚಿಸಲಾದ ಮಸೂರವು ಕೇಂದ್ರೀಕರಿಸುವ ಮಸೂರ ಅಥವಾ ವಿಕೇಂದ್ರೀಕರಿಸುವ ಮಸೂರ ಎಂಬುದನ್ನು ತಿಳಿಸಿರಿ ಅನ್ನುವಂಥದ್ದು. ಇಲ್ಲಿ ಮಸೂರದ ಸಾಮರ್ಥ್ಯ +1.5D ಅಂತ ನೀಡಲಾಗಿದೆ. ಮಸೂರದ ಸಂಗಮ ದೂರವನ್ನು ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಅದಕ್ಕೆ ನಾವು ಉಪಯೋಗ ಮಾಡತಕ್ಕಂಥ ಸೂತ್ರ P = 1/f. ಸೊ F = 1/1+5. ಸೊ ಸಂಗಮ ದೂರ +0.66 mm ಆಗುತ್ತೆ. ಸೊ ಇನ್ನೊಂದು ಅದರಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸೂಚಿಸಲಾದ ಮಸೂರು ಕೇಂದ್ರೀಕರಿಸುವ ಮಸೂರು ಅಥವಾ ವಿಕೇಂದ್ರೀಕರಿಸುವ ಮಸೂರು ಅನ್ನುವಂಥದ್ದು. ಇಲ್ಲಿ +1.5 ಡಯಾಪ್ಟರ್ ಸಾಮರ್ಥ್ಯ ಇರುವ ಮಸೂರಾಗಿರುವುದರಿಂದ ಇಲ್ಲಿ ಪ್ಲಸ್ ಚಿಹ್ನೆ ಏನು ತೋರಿಸುತ್ತೆ ಅಂತಂದರೆ ಇದೊಂದು ಪೀನ ಮಸೂರ ಅನ್ನೋದನ್ನು ಇದು ಸೂಚಿಸುತ್ತದೆ. ಸೊ ಮುಂದಿನ ಪ್ರಶ್ನೆ, ಮುಂದಿನ ವಿಭಾಗ ಭಾಗ ಬಿ, ರಸಾಯನ ವಿಜ್ಞಾನ. ಮೊದಲನೇ ಮುಖ್ಯ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಅನ್ನುವಂಥದ್ದು. ಅಂತಹ 2 ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿದೆ. ಮೊದಲನೇ ಪ್ರಶ್ನೆ, ಸತುವು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದೊಂದಿಗೆ ವರ್ತಿಸಿದಾಗ ಉಂಟಾಗುವ ಸಂಯುಕ್ತ ಅನ್ನುವಂಥದ್ದು. ಆಯ್ಕೆಗಳು ಸೋಡಿಯಂ ಕಾರ್ಬೊನೇಟ್, ಸೋಡಿಯಂ ಸಲ್ಫೇಟ್, ಸೋಡಿಯಂ ಜಿಂಕೇಟ್, ಸೋಡಿಯಂ ನೈಟ್ರೇಟ್. ಸೊ ಇಲ್ಲಿ ಸರಿಯಾದ ಆಯ್ಕೆ ಸೋಡಿಯಂ ಜಿಂಕೇಟ್. ಮುಂದಿನ ಪ್ರಶ್ನೆ, ಅಲ್ಕೇನ್ನ ಮೊದಲ ಸದಸ್ಯ ಸಂಯುಕ್ತದಲ್ಲಿನ ಸಹವೇಲೆನ್ಸಿಯ ಬಂಧಗಳ ಸಂಖ್ಯೆ. ಆಯ್ಕೆಗಳು 4, 2, 3, 1. ಸೊ ಅಲ್ಕೇನ್ನ ಮೊದಲ ಸದಸ್ಯ ಯಾರಪ್ಪ ಅಂತಂದ್ರೆ ಮೀಥೇನ್, CH4 ಅದರ ಅನುಸೂತ್ರ. ಇನ್ನು ಸಹವೇಲೆನ್ಸಿಯ ಬಂಧಗಳು ಎಷ್ಟು ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿ ಅದರ ರಚನಾ ಸೂತ್ರವನ್ನು ನಾವಿಲ್ಲಿ ಬರೆದುಕೊಳ್ಬೇಕಾಗುತ್ತೆ. ಸೊ ತಾವಿಲ್ಲಿ ಗಮನಿಸಬಹುದು, ಇದು 1, ಇದು 2, ಇದು 3, ಇದು 4. ಅಂದರೆ ಒಟ್ಟು ಸಹವೇಲೆನ್ಸಿಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 4. ಸೊ ಆದ್ದರಿಂದ ಸರಿಯಾದ ಆಯ್ಕೆ 4 ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಕ್ರಿಯಾಗುಂಪುಗಳು ಎಂದರೇನು? ಪ್ರೊಪೆನಾಲ್ನಲ್ಲಿರುವ ಕ್ರಿಯಾಗುಂಪುಗಳನ್ನು ಹೆಸರಿಸಿ ಅನ್ನುವಂಥದ್ದು. ಹೈಡ್ರೋಕಾರ್ಬನ್ಗಳ ವಿಶೇಷ ಗುಣಗಳಿಗೆ ಕಾರಣ ಆಗ್ತಕ್ಕಂತಹ ಭಿನ್ನ ಪರಮಾಣು ಅಥವಾ ಭಿನ್ನ ಜಾತಿಯ ಪರಮಾಣುಗಳ ಗುಂಪಿಗೆ ಕ್ರಿಯಾಗುಂಪು ಅಂತೇಳಿ ಕರಿತೀವಿ. ಈ ಕ್ರಿಯಾಗುಂಪು ಕಾರ್ಬನ್ ಸಂಯುಕ್ತಗಳಿಗೆ ವಿಶೇಷವಾದಂತಹ ಗುಣಗಳನ್ನು ತಂದುಕೊಡ್ತಕ್ಕಂಥ ಕೆಲಸ ಮಾಡ್ತವೆ. ಇನ್ನು ಪ್ರೊಪೆನಾಲ್ನಲ್ಲಿ ಇರ್ತಕ್ಕಂಥ ಕ್ರಿಯಾಗುಂಪು ಯಾವುದಪ್ಪ ಅಂತಂದ್ರೆ ಆಲ್ಕೋಹಾಲ್. ಸೊ ಇದರ ಕ್ರಿಯಾಗುಂಪಿನ ಸೂತ್ರ OH. ಮುಂದಿನ ಪ್ರಶ್ನೆ, 2 ಅಂಕಗಳ ಪ್ರಶ್ನೆ. ನೀರಿನ ವಿದ್ಯುತ್ ವಿಭಜನೆ ತೋರಿಸುವ ಉಪಕರಣಗಳ ಜೋಡಣೆ ಚಿತ್ರ ಬರೆದು ಕ್ಯಾಥೋಡ್ ಕಡೆ ಸಂಗ್ರಹವಾಗುವ ಅನಿಲವನ್ನು ಹೆಸರಿಸಿ ಅನ್ನುವಂಥದ್ದು. ಸೊ ಇಲ್ಲಿ ಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ. ಕ್ಯಾಥೋಡ್ ಕಡೆಗೆ ಸಂಗ್ರಹಣೆ ಆಗ್ತಕ್ಕಂತಹ ಅನಿಲ ಹೈಡ್ರೋಜನ್ ಅನಿಲ. A, B, C, D ಮತ್ತು E ದ್ರಾವಣಗಳ pH ಮೌಲ್ಯಗಳು ಕ್ರಮವಾಗಿ 5, 1, 12, 9, 7. ಪ್ರಶ್ನೆಯನ್ನು ನೋಡಲಾಗಿ ಇವುಗಳಿಂದ ತಟಸ್ಥ ದ್ರಾವಣ ಪಡೆಯಲು ಬಳಸಬಹುದಾದ 2 ದ್ರಾವಣಗಳನ್ನು ತಿಳಿಸಿ ಅನ್ನುವಂಥದ್ದು. ದ್ರಾವಣ A ಇದರ pH ಮೌಲ್ಯ 5, ದ್ರಾವಣ D ಇದರ pH ಮೌಲ್ಯ 9. ಸೊ ಇನ್ನು ಇವುಗಳನ್ನು ಹೈಡ್ರೋಜನ್ ಅಯಾನ್ಗಳ ಸಾರಥಿಯ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅನ್ನುವಂಥ ಪ್ರಶ್ನೆ. pH ಮೌಲ್ಯವನ್ನು ಹೈಡ್ರೋಜನ್ ಅಯಾನ್ಗಳ ಸಾರಥಿಯ ಏರಿಕೆ ಕ್ರಮದಲ್ಲಿ ಬರೆದಾಗ C smaller than D, smaller than E, smaller than A, smaller than B.
ಸೊ ಇವುಗಳನ್ನು H+ ಅಯಾನುಗಳ ಸಾರತೆಯ ಏರಿಕೆ ಕ್ರಮದಲ್ಲಿ ಬರೆದಾಗ ಸೊ 12 ಅತಿ ಕಡಿಮೆ H+ ಅಯಾನುಗಳನ್ನು ಹೊಂದಿರುತ್ತೆ. ಅದೇ ಕ್ರಮವಾಗಿ 9, 7, 5, 1 ಅತಿ ಹೆಚ್ಚಿನ H+ ಅಯಾನುಗಳನ್ನು ಹೊಂದಿರತಕ್ಕಂತಹ ಒಂದು ದ್ರಾವಣವಾಗಿದ್ದು ಇದು ಹೆಚ್ಚಿನ ಆಮ್ಲೀಯ ಗುಣವನ್ನು ಹೊಂದಿದೆ. ಇನ್ನು 3 ಅಂಕದ ಪ್ರಶ್ನೆ. ಚಲುವೆ ಪುಡಿಯ ತಯಾರಿಕೆಯನ್ನು ವಿವರಿಸಿ. ಅದರ ಯಾವುದಾದರೂ 2 ಉಪಯೋಗಗಳನ್ನು ಬರೆಯಿರಿ. ಶುಷ್ಕ ಅರಳಿದ ಸುಣ್ಣದೊಂದಿಗೆ ಕ್ಲೋರಿನ್ ವರ್ತನೆಯಿಂದ ಚಲುವೆ ಪುಡಿ ತಯಾರಿಸಲಾಗುತ್ತದೆ. CaOH2S plus Cl2 gives CaOCl2 plus H2O. ಸೊ ಚಲುವೆ ಪುಡಿಯ ಉಪಯೋಗಗಳನ್ನು ನಾವಿಲ್ಲಿ ಗಮನಿಸಿದಾಗ ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಅಥವಾ ನಾರಿಗೆ ಬಿಳುಪನ್ನು ನೀಡಲಿಕ್ಕೆ, ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳಿಗೆ ಬಿಳುಪು ನೀಡಲು, ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಗೆ ಬಿಳುಪು ನೀಡಲು, ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ, ಕುಡಿಯ ನೀರನ್ನು ಕ್ರಿಮಿಮುಕ್ತಗೊಳಿಸಲಿಕ್ಕೆ ಸೋಂಕುನಾಶಕವಾಗಿ ಇದನ್ನು ಬಳಸುತ್ತಾರೆ. ಇನ್ನೊಂದು ಪ್ರಶ್ನೆ. ಸಾರಯುಕ್ತಗೊಳಿಸುವಿಕೆ ಎಂದರೇನು? ಆಮ್ಲವನ್ನು ಸಾರಯುಕ್ತಗೊಳಿಸುವಾಗ ಆಮ್ಲವನ್ನು ನೀರಿಗೆ ಸೇರಿಸಬೇಕೆಂದು ಮತ್ತು ಆಮ್ಲಕ್ಕೆ ನೀರನ್ನು ಸೇರಿಸಬಾರದೆಂದು ಶಿಫಾರಸು ಮಾಡುವರು. ವೈಜ್ಞಾನಿಕ ಕಾರಣ ಕೊಡಿ ಅನ್ನುವಂಥದ್ದು. ಆಮ್ಲವನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿರುವ ಹೈಡ್ರೋಜನ್ ಅಯಾನುಗಳ ಸಾರತೆಯು ಕಡಿಮೆಯಾಗುತ್ತದೆ. ಈ ಪ್ರಕ್ರಿಯೆಯನ್ನು ಆಮ್ಲಗಳ ಸಾರಯುಕ್ತಗೊಳಿಸುವಿಕೆ ಎನ್ನುವರು. ಆಮ್ಲಗಳನ್ನು ನೀರಿನಲ್ಲಿ ವಿಲೀನಗೊಳಿಸುವ ಪ್ರಕ್ರಿಯೆ ತೀವ್ರ ಬಹಿರುಷ್ಣ ಕ್ರಿಯೆಯಾಗಿದೆ. ಉತ್ಪತ್ತಿಯಾಗತಕ್ಕಂಥ ಉಷ್ಣ ಮಿಶ್ರಣವನ್ನು ಹೊರಸೆಳೆಯುವಂತೆ ಮಾಡಬಹುದು ಮತ್ತು ಸುಟ್ಟ ಗಾಯಗಳು ಉಂಟಾಗಬಹುದು. ಅತಿಯಾದ ಬಿಸಿ ಆಗುವಿಕೆಯಿಂದ ಗಾಜಿನ ಸಂಗ್ರಾಹಕ ಕೂಡ ಒಡೆಯಬಹುದು. ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದಾಗ ಬಿಡುಗಡೆಯಾಗುವ ಅನಿಲ ವಿಷಕಾರಿಯಾಗುವ ಸಂಭವ ಇರುತ್ತದೆ. ಸಾರೀಕೃತ ಆಮ್ಲವನ್ನು ನೀರಿಗೆ ಸೇರಿಸುವಾಗ ಎಚ್ಚರವಹಿಸಬೇಕು. ನಿರಂತರ ಕಲಕುವಿಕೆಯಿಂದ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕು. ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಅನ್ನುವಂಥದ್ದು. ಸೊ ಈ ರೀತಿಯಾಗಿ ನಾವು ಚಿತ್ರವನ್ನು ಬಿಡಿಸಿ ಭಾಗಗಳನ್ನು ಗುರುತಿಸಬೇಕಾಗುತ್ತೆ. ಮುಂದಿನ ಪ್ರಶ್ನೆ. ಹೊಳಪುಳ್ಳ ಕಂದು ಬಣ್ಣದ ಎಕ್ಸ್ ಧಾತುವನ್ನು ಗಾಳಿಯಲ್ಲಿ ಕಾಯಿಸಿದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಎಕ್ಸ್ ಧಾತು ಮತ್ತು ಉಂಟಾದ ಕಪ್ಪು ಬಣ್ಣದ ಸಂಯುಕ್ತವನ್ನು ಹೆಸರಿಸಿ. ಈ ಕ್ರಿಯೆ ರಾಸಾಯನಿಕ ಸಮೀಕರಣ ಬರೆದು ಸರಿದೂಗಿಸಿ ಅನ್ನುವಂಥದ್ದು. ಸೊ ಇಲ್ಲಿ ಎಕ್ಸ್ ಅಂತಕ್ಕಂಥ ಧಾತುವನ್ನು ಗಾಳಿಯಲ್ಲಿ ಒರೆಸಲಾಗಿದೆ. ಸೊ ಈ ಎಕ್ಸ್ ಧಾತು ಯಾವುದಪ್ಪ ಅಂತಂದರೆ Cu, ತಾಮ್ರ. ಸೊ ಉಂಟಾದ ಕಪ್ಪು ಬಣ್ಣದ ಸಂಯುಕ್ತ CuO. ಸೊ ಯಾವಾಗ ನಾವು Cu ಅನ್ನು ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಕಾಯಿಸ್ತೀವಿ ನಾವು, ಆವಾಗದ CuO ಆಗಿ ಪರಿವರ್ತನೆ ಆಗುತ್ತೆ. ಇಲ್ಲಿ Cu ಅಂತ ಕಂದು ಬಣ್ಣದ ಒಂದು ಧಾತುವಾಗಿದ್ದು ಇದನ್ನು ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ಕಾಯಿಸಿದಾಗ ಇದು ಕಪ್ಪಾದ ತಾಮ್ರದ ಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತೆ. ಈ ಕ್ರಿಯೆಯ ಸರಿದೂಗಿಸಿದ ಸಮೀಕರಣ 2Cu plus O2 gives 2CuO. ಈ ಕೆಳಗಿನ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಿ ಅನ್ನುವಂಥ ಪ್ರಶ್ನೆ. HNO3 plus CaOH twice gives CaNO3 twice plus H2O. ಇಲ್ಲಿ ಸಮೀಕರಣ ಸರಿದೂಗಿಸಲಾಗಿ 2HNO3 plus CaOH twice gives CaNO3 twice plus 2H2O. ಅದೇ ರೀತಿಯಾಗಿ NaOH plus H2SO4 gives Na2SO4 plus H2O. ಸರಿದೂಗಿಸಿದ ಸಮೀಕರಣ 2NaOH plus H2SO4 gives Na2SO4 plus 2H2O. ಅದೇ ರೀತಿಯಾಗಿ NaCl plus AgNO3 gives AgCl plus NaNO3. ಈಗಾಗಲೇ ಈ ಕೊಟ್ಟಿರ್ತಕ್ಕಂಥ ಸಮೀಕರಣವೇ ಸರಿದೂಗಿರತಕ್ಕಂಥ ಸಮೀಕರಣ ಆಗಿರೋದ್ರಿಂದ ಅಲ್ಲಿ ಸರಿದೂಗಿಸುವಂತಹ ಅವಶ್ಯಕತೆ ಇಲ್ಲ. ಮುಂದಿನ ಪ್ರಶ್ನೆ 4 ಅಂಕಗಳ ಪ್ರಶ್ನೆ. ಅಯಾನಿಕ್ ಸಂಯುಕ್ತಗಳ ಕರಗುವ ಮತ್ತು ಕುದಿಯುವ ಬಿಂದು ಹೆಚ್ಚು, ಆದರೆ ಕಾರ್ಬನ್ ಸಂಯುಕ್ತಗಳ ಕರಗುವ ಮತ್ತು ಕುದಿಯುವ ಬಿಂದು ಕಡಿಮೆ. ಕಾರಣ ಕೊಡಿ ಅನ್ನುವಂಥದ್ದು. ಸೊ ಅಯಾನಿಕ್ ಸಂಯುಕ್ತಗಳಲ್ಲಿ ಪ್ರಬಲ ಅಯಾನಿಕ್ ಬಂಧ ಇರ್ತದೆ. ಅಯಾನಿಕ್ ಸಂಯುಕ್ತಗಳ ಅಣುಗಳ ನಡುವಿನ ಆಕರ್ಷಣ ಬಲ ಅತಿ ಹೆಚ್ಚಾಗಿರ್ತದೆ. ಆದ್ದರಿಂದ ಅಯಾನಿಕ್ ಸಂಯುಕ್ತಗಳ ಕರಗುವ ಮತ್ತು ಕುದಿಯುವ ಬಿಂದುಗಳು ಹೆಚ್ಚಾಗಿರುತ್ತವೆ. ಇನ್ನು ಕಾರ್ಬನ್ ಸಂಯುಕ್ತಗಳ ದುರ್ಬಲ ಸಹವೆಲೆನ್ಸಿಯ ಬಂಧ ಕಂಡುಬರುತ್ತದೆ. ಕಾರ್ಬನ್ ಸಂಯುಕ್ತಗಳ ಅಣುಗಳ ನಡುವಿನ ಆಕರ್ಷಣ ಶಕ್ತಿ ಹೆಚ್ಚು ಪ್ರಬಲವಾಗಿರುವುದಿಲ್ಲ. ಆದ್ದರಿಂದ ಕಾರ್ಬನ್ ಸಂಯುಕ್ತಗಳ ಕರಗುವ ಮತ್ತು ಕುದಿಯುವ ಬಿಂದುಗಳು ಕಡಿಮೆ ಆಗಿರ್ತವೆ. ಇನ್ನು ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣ ವಿಧಾನವನ್ನು ವಿವರಿಸಿ ಅನ್ನುವಂಥದ್ದು. ತಾಮ್ರವನ್ನು ವಿದ್ಯುತ್ ವಿಭಜನೀಯ ವಿಧಾನದಿಂದ ಶುದ್ಧೀಕರಿಸುವಾಗ ವಿದ್ಯುತ್ ವಿಭಜನೀಯ ಶುದ್ಧೀಕರಣ ವಿಧಾನದಲ್ಲಿ ಅಶುದ್ಧ ತಾಮ್ರದ ಲೋಹವನ್ನು ಧನಾಗ್ರಕ್ಕೆ ಮತ್ತು ಶುದ್ಧ ತಾಮ್ರದ ಲೋಹವನ್ನು ಋಣಾಗ್ರಕ್ಕೆ ಜೋಡಿಸಲಾಗಿರುತ್ತದೆ. ತಾಮ್ರ ಸಲ್ಫೇಟ್ ದ್ರಾವಣವನ್ನು ವಿದ್ಯುತ್ ವಿಭಜನೀಯ ದ್ರಾವಣವಾಗಿ ಬಳಸಲಾಗಿರುತ್ತದೆ. ವಿದ್ಯುತ್ತನ್ನು ಅದರ ಮೂಲಕ ಹಾಯಿಸಿದಾಗ ಧನಾಗ್ರದ ಅಶುದ್ಧ ತಾಮ್ರದ ಲೋಹವು
ವಿದ್ಯುದ್ವಿಭಜನೀಯ ದ್ರಾವಣದಲ್ಲಿ ವಿಲೀನಗೊಳ್ತದೆ. ಅಷ್ಟೇ ಪ್ರಮಾಣದ ಶುದ್ಧ ಲೋಹದ ತಾಮ್ರದ ಲೋಹವು ವಿದ್ಯುದ್ವಿಭಜನೀಯ ದ್ರಾವಣದಿಂದ ಋಣಾಗ್ರದ ಮೇಲೆ ಸಂಗ್ರಹಗೊಳ್ಳುತ್ತದೆ. ವಿಲೀನ ಆಗುವ ಕಶ್ಮಲಗಳು ದ್ರಾವಣಕ್ಕೆ ಸೇರಿಕೊಂಡರೆ ವಿಲೀನವಾಗದ ಕಶ್ಮಲಗಳು ಧನಾಗ್ರದ ಕೆಳಭಾಗದಲ್ಲಿ ಸಂಗ್ರಹವಾಗುತ್ತದೆ. ಇದಕ್ಕೆ ನಾವು ಮಡ್ಡಿ ಅಂತ ಹೇಳಿ ಕರಿತೀವಿ. ಇನ್ನು 5 ಅಂಕಗಳ ಪ್ರಶ್ನೆ, ರಸಾಯನಶಾಸ್ತ್ರದಲ್ಲಿ ಕೊನೆಯ ಪ್ರಶ್ನೆ. ಮಾರ್ಜಕಗಳು ಗಡಸು ನೀರಲ್ಲೂ ಉತ್ತಮ ಸ್ವಚ್ಛಕಾರಿಗಳಾಗಿವೆ, ಆದರೆ ಸಾಬೂನು ಉತ್ತಮ ಸ್ವಚ್ಛಕಾರಿ ಅಲ್ಲ, ಏಕೆ ವಿವರಿಸಿ ಅನ್ನುವಂಥದ್ದು. ಸೊ ಗಡಸು ನೀರಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಲವಣಗಳ ಜೊತೆ ಸಾಬೂನು ವರ್ತಿಸಿ ನೀರಿನಲ್ಲಿ ವಿಲೀನ ಆಗದ ಕಶ್ಮಲಗಳನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಗಡಸು ನೀರಿನಲ್ಲಿ ಬಟ್ಟೆ ಮಾರ್ಜಕಗಳು ಏನಾಗುತ್ತೆ, ಇವು ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಲವಣಗಳೊಂದಿಗೆ ವರ್ತಿಸಿ ಒತ್ತಡವನ್ನು ಉಂಟು ಮಾಡೋದಿಲ್ಲ. ಆದ್ದರಿಂದ ಮಾರ್ಜಕಗಳು ಗಡಸು ನೀರಿನಲ್ಲಿ ಉತ್ತಮ ಸ್ವಚ್ಛಕಾರಿಗಳಾಗಿವೆ. ಮುಂದಿನ ಪ್ರಶ್ನೆ, ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳನ್ನು ಹೊಂದಿರುವ ಸಸ್ಯಜನ್ಯ ಎಣ್ಣೆಗಳನ್ನೇ ಅಡುಗೆಗೆ ಆಯ್ಕೆ ಮಾಡಿಕೊಳ್ಳಬೇಕು, ಏಕೆ ಅನ್ನುವಂಥ ಪ್ರಶ್ನೆ. ಸೊ ಇಲ್ಲಿ ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳನ್ನು ಹೊಂದಿರತಕ್ಕಂಥ ಸಸ್ಯಜನ್ಯ ಎಣ್ಣೆಗಳಂತಂದರೆ, ಸೊ ನಾವು ದೈನಂದಿನ ಜೀವನದಲ್ಲಿ ಬಳಕೆ ಮಾಡ್ತಕ್ಕಂತಹ ಏನು ಸೋಯಾಬೀನ್ ಎಣ್ಣೆ, ಸನ್ಫ್ಲವರ್ ಎಣ್ಣೆ, ಸೊ ಇವೇನಿರುತ್ತೆ ಇವುಗಳಿಗೆ ನಾವು ಅಪರ್ಯಾಪ್ತ ಸಸ್ಯಜನ್ಯ ಎಣ್ಣೆಗಳಂತ ಹೇಳಿ ಕರಿತೀವಿ. ಇವುಗಳು ತುಂಬ ಕ್ರಿಯಾಶೀಲವಾಗಿದ್ದು ನಮ್ಮ ಜಠರದಲ್ಲಿ ಅಥವಾ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಅತಿ ವೇಗವಾಗಿ ಕ್ರಿಯಾಶೀಲವಾಗಿ ವರ್ತಿಸ್ತವೆ. ಆದ್ದರಿಂದ ಇವುಗಳ ಜೀರ್ಣಕ್ರಿಯೆ ಅತಿ ಸುಲಭ. ಆದರೆ ಅದೇ ಪ್ರಾಣಿಜನ್ಯ ಕೊಬ್ಬು ಏನಿದೆ ಇದು ಪರ್ಯಾಪ್ತ ಕೊಬ್ಬಿನ ಆಮ್ಲಗಳನ್ನು ಒಳಗೊಂಡಿದ್ದು, ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಕ್ರಿಯಾಶೀಲವಾಗಿ ಇರದೆ ಇದು ಬೇಗನೆ ಜೀರ್ಣವಾಗುವುದಿಲ್ಲ. ಆದ್ದರಿಂದ ಇವು ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುವುದರಿಂದ ಸೊ ಇವುಗಳನ್ನು ಬಳಸಬಾರ್ದು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಮುಂದಿನ ಪ್ರಶ್ನೆ, ಅನುರೂಪ ಶ್ರೇಣಿಗಳ ಮೊದಲ ಸದಸ್ಯನ ಅನುರಾಶಿ 16 ಯೂನಿಟ್ ಆದರೆ ಎರಡನೇ ಸದಸ್ಯನ ಅನುರಾಶಿ ಎಷ್ಟು ಅನ್ನುವಂಥದ್ದು. ಸೊ ನಾವಿಲ್ಲಿ ಗಮನಿಸಬೇಕಾದಂಥ ಅಂಶ ಏನಂತಂದರೆ, ಮೊದಲೇ ಸದಸ್ಯನ ಅನುರಾಶಿ 16 ಯೂನಿಟ್ ಆಗಿದ್ದು ಎರಡನೇ ಸದಸ್ಯನ ಅನುರಾಶಿ ಎಷ್ಟು ಅನ್ನೋಂಥ ಪ್ರಶ್ನೆ ಕೇಳಿದಾಗ ಸೊ ಮೊದಲೇ ಸದಸ್ಯ ಮತ್ತು ಎರಡನೇ ಸದಸ್ಯರ ನಡುವಿನ ವ್ಯತ್ಯಾಸ ಎಷ್ಟಿರುತ್ತೆ ಅಂತಂದರೆ CH2 ವ್ಯತ್ಯಾಸ ಇರುತ್ತೆ ಅನುರೂಪ ಶ್ರೇಣಿಗಳಲ್ಲಿ. ಸೊ ಈ CH2 ಏನಿದೆ ಇದರ ಅನುರಾಶಿಯನ್ನು ನಾವು ತೆಗೆದುಕೊಂಡಾಗ ಇದು 14 ಯೂನಿಟ್ ಆಗುತ್ತೆ. ಸೊ ಮೊದಲನೇ ಸದಸ್ಯನಿಗೆ 14 ಯೂನಿಟನ್ನು ಸೇರಿಸಲಾಗಿ ನಮಗೆ ಎರಡನೇ ಸದಸ್ಯ ಸಿಗುತ್ತೆ. ಅಂದರೆ ಅನುರೂಪ ಶ್ರೇಣಿಯ ಎರಡನೇ ಸದಸ್ಯ 16 + 14 16 + 14 ಎರಡನ್ನು ಸೇರಿಸಿದಾಗ ಇನ್ನು ಮೂರನೇ ವಿಭಾಗ ಭಾಗ ಸಿ ಜೀವವಿಜ್ಞಾನ. ಸೊ ಮುಖ್ಯ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಅನ್ನುವಂಥದ್ದು. 4 ಬಹು ಆಯ್ಕೆಯ ಪ್ರಶ್ನೆಗಳಿವೆ. ಸೊ ಅದರಲ್ಲಿ ಮೊದಲೇ ಪ್ರಶ್ನೆ, ನಮ್ಮ ದೇಹದಲ್ಲಿನ ಸಂಗ್ರಹಣ ರೂಪದ ಆಹಾರ. ಸೊ ಆಯ್ಕೆಗಳು ಗ್ಲೂಕೋಸ್, ಗ್ಲೈಕೋಜನ್, ಸೆಲ್ಯುಲೋಸ್, ಸುಕ್ರೋಸ್. ಸೊ ಇಲ್ಲಿ ನಮ್ಮ ದೇಹದಲ್ಲಿ ಅತಿ ಸರಳವಾಗಿ ಪರಿವರ್ತನೆ ಆಗಿರ್ತಕ್ಕಂತಹ ಗ್ಲೂಕೋಸನ್ನು ಇನ್ಸುಲಿನ್ ಅಂತಕ್ಕಂಥ ಹಾರ್ಮೋನು ಗ್ಲೈಕೋಜನ್ನಾಗಿ ಪರಿವರ್ತಿಸ್ತದೆ. ಈ ಗ್ಲೈಕೋಜನ್ ನಮ್ಮ ದೇಹದ ಯಕೃತ್ತಿನ ಭಾಗದಲ್ಲಿ ಸಂಗ್ರಹಣೆ ಆಗಿರ್ತದೆ. ಸೊ ಹಾಗಾದರೆ ನಮ್ಮ ದೇಹದಲ್ಲಿ ಸಂಗ್ರಹಣ ರೂಪದ ಆಹಾರ ಯಾವುದಪ್ಪ ಅಂತಂದರೆ ಗ್ಲೈಕೋಜನ್. ಇನ್ನು ಕೆಳಗಿನ ಪುಷ್ಪಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಒಳಪಡಬಹುದಾದಂತಹ ಪುಷ್ಪ ಅಂಥೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ಇಲ್ಲಿ PQR ಅಂತಕ್ಕಂತಹ 3 ಹೂವುಗಳನ್ನು ನೀಡಲಾಗಿದೆ. ಸೊ ಇವುಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡ್ತಕ್ಕಂತಹ ಹೂವು ಯಾವುದು ಅನ್ನುವಂಥದ್ದು. ಸೊ ಇದಕ್ಕಿಂತ ಮೊದಲು ನಾವು ಸ್ವಕೀಯ ಪರಾಗಸ್ಪರ್ಶ ಅಂತ ಏನು ಅಂತ ನೋಡಬೇಕು. ಸ್ವಕೀಯ ಪರಾಗಸ್ಪರ್ಶ ಅಂತಂದರೆ ಒಂದು ಹೂವಿನ ಪರಾಗರೇಣುಗಳು ಅದೇ ಹೂವಿನ ಶಲಾಕಾಗ್ರದ ಮೇಲೆ ತಲುಪುವುದಕ್ಕೆ ಸ್ವಕೀಯ ಪರಾಗಸ್ಪರ್ಶ ಅಂತ ಹೇಳಿ ಕರೀತಾರೆ. ಅಂದರೆ ಸ್ವಕೀಯ ಪರಾಗಸ್ಪರ್ಶ ಆಗಬೇಕಂದ್ರೆ ಒಂದೇ ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು 2 ಲಿಂಗಾಣುಗಳು ಇರಬೇಕು. ಸೊ ಹಾಗಾದರೆ PQR ಅಂತಕ್ಕಂಥ 3 ಹೂವುಗಳಲ್ಲಿ 2 ಲಿಂಗಾಣುಗಳು ಇರತಕ್ಕಂತಹ ಹೂ ಯಾವುದು ಅಂತ ಗಮನಿಸಿದಾಗ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಕ್ಯೂ ಅನ್ನುವಂತಹ ಹೂವು ಏನಿದೆ ಇದರಲ್ಲಿ ಕೇಸರಗಳಿವೆ ಮತ್ತು ಶಲಾಕಾಗ್ರ, ಶಲಾಕಾನಳಿಕೆ ಮತ್ತು ಅಂಡಾಶಯ ಈ 3 ಭಾಗಗಳಿವೆ. ಆದರೆ ಪಿನಲ್ಲಿ ಕೇವಲ ಶಲಾಕಾಗ್ರ ಮತ್ತು ಶಲಾಕನಳಿಕೆ ಮತ್ತು ಅಂಡಾಶಯ ಇದೆ. ಇದರಲ್ಲಿ ಗಂಡು ಲಿಂಗಾಣುಗಳಿಲ್ಲ. ಇನ್ನು
ಹೂವು ಆರ್ ಏನಿದೆ ಇದರಲ್ಲಿ ಕೇವಲ ಕೇಸರಗಳು ಮಾತ್ರ ಇವೆ, ಇದರಲ್ಲಿ ಅಂಡಾಶಯ ಇಲ್ಲ. ಸೊ ಆದ್ದರಿಂದ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡ್ತಕ್ಕಂಥ ಹೂವು ಯಾವುದು ಅಂತಂದರೆ ಕ್ಯೂ ಅನ್ನುವಂಥದ್ದು. ಸೊ ಇದಕ್ಕೆ ಸರಿಯಾದ ಆಯ್ಕೆ ಯಾವುದಪ್ಪ ಅಂತಂದರೆ ಬಿ. ಸೊ ಮುಂದಿನ ಪ್ರಶ್ನೆ, ಬಟಾಣಿ ಸಸ್ಯಗಳಲ್ಲಿ ಅತಿ ಕಡಿಮೆ ಬೆಳವಣಿಗೆ ವೃದ್ಧಿಸುವ ಹಾರ್ಮೋನ್ ಉತ್ಪಾದಿಸುವ ಸಸ್ಯದ ಜೀನ್ ನಮೂನೆ. ಆಯ್ಕೆಗಳು ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಸ್ಮಾಲ್ ಟಿ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ ಸ್ಮಾಲ್ ಟಿ. ಸೊ ಸರಿಯಾದ ಆಯ್ಕೆ ಸ್ಮಾಲ್ ಟಿ ಸ್ಮಾಲ್ ಟಿ. ಸೊ ಮುಂದಿನ ಪ್ರಶ್ನೆ, ಹುಲ್ಲು, ಮಿಡತೆ, ಕಪ್ಪೆ, ಹಾವು, ರಣಹದ್ದು ಈ ಆಹಾರ ಸರಪಳಿಯಲ್ಲಿ ಮೊದಲನೇ ಪೋಷಣ ಸ್ತರವು 5000 ಜೂಲ್ನಷ್ಟು ಆಹಾರ ಶಕ್ತಿ ಹೊಂದಿದ್ದು ಹಾವು ಹೊಂದಬಹುದಾದ ಶಕ್ತಿ ಎಷ್ಟು ಅನ್ನುವಂಥದ್ದು. ಸೊ ಇದಕ್ಕೆ ನಾವು 10% ನಿಯಮವನ್ನು ಅನ್ವಯ ಮಾಡಿದಾಗ ಮೊದಲನೇ ಪೋಷಣ ಸ್ತರದಲ್ಲಿ 5000 ಜೂಲ್ ಇದೆ. ಅಂದರೆ ಹುಲ್ಲು 5000 ಜೂಲ್ನಷ್ಟು ಶಕ್ತಿಯನ್ನು ಗಳಿಸಿಕೊಂಡಿದ್ದರೆ ಕೇವಲ 10%ರಷ್ಟು ಮಾತ್ರ ಮಿಡತೆಗೆ ಹೋಗುತ್ತೆ. ಮಿಡತೆ ಹೊಂದಿರತಕ್ಕಂತಹ ಏನು ಶಕ್ತಿ ಇದೆ ಅದರಲ್ಲಿ ಕೇವಲ 10%ರಷ್ಟು ಕಪ್ಪೆಗೆ ಹೋಗುತ್ತೆ. ಅದರಲ್ಲಿ ಗಳಿಸಿರ್ತಕ್ಕಂಥ ಶಕ್ತಿಯ 10ರಷ್ಟು ಮಾತ್ರ ಹಾವಿಗೆ ಹೋಗುತ್ತೆ. ಅದು ಗಳಿಸಿರ್ತಕ್ಕಂಥ ಒಟ್ಟು ಶಕ್ತಿಯ ಕೇವಲ 10ರಷ್ಟು ಮಾತ್ರ ರಣಹದ್ದಿಗೆ ಹೋಗುತ್ತೆ. ಸೊ ಇದರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಏನಂದರೆ ಹಾವು ಎಷ್ಟು ಪ್ರಮಾಣದ ಶಕ್ತಿಯನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಲೆಕ್ಕಿಸಿದಾಗ ಸೊ ಪ್ರತಿಯೊಂದು ಪೋಷಣ ಸ್ತರದಲ್ಲಿ ಒಂದೊಂದು ಸೊನ್ನೆಯನ್ನು ತೆಗಿತಾ ಹೋದಾಗ ನಮಗೆ ಉಳಿತಕ್ಕಂತಹ ಒಂದು ಸಂಖ್ಯೆ ಎಷ್ಟು ಅಂತಂದರೆ ಹುಲ್ಲು 5000 ಹೊಂದಿದ್ರೆ ಮಿಡತೆ 500 ಹೊಂದಿರುತ್ತೆ, ಕಪ್ಪೆ 50 ಹೊಂದಿರುತ್ತೆ. ಸೊ ಹಾವು 5 ಜೂಲ್ನಷ್ಟು ಶಕ್ತಿಯನ್ನು ಗಳಿಸಿಕೊಂಡಿರುತ್ತೆ. ಇದು 10% ನಿಯಮದ ಆಧಾರದ ಮೇಲೆ ನಾವು ಇದನ್ನು ಲೆಕ್ಕಿಸಬೇಕಾಗುತ್ತೆ. ಸೊ ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕಗಳು. ಸಸ್ಯಗಳಲ್ಲಿ ರಾಸಾಯನಿಕ ಅನುವರ್ತನೆಗೆ ಒಂದು ಉದಾಹರಣೆ ಕೊಡಿ ಅನ್ನುವಂಥದ್ದು. ರಾಸಾಯನಿಕಗಳ ಚೋದನೆಗಳಿಗೆ ಅನುಗುಣವಾಗಿ ಉಂಟಾಗುವ ಪ್ರತಿಕ್ರಿಯೆಗಳನ್ನು ರಾಸಾಯನಿಕ ಅನುವರ್ತನೆ ಅಂತ ಹೇಳಿ ಕರಿತೀವಿ. ಸೊ ಇದಕ್ಕೆ ಉದಾಹರಣೆ ಅಂತಂದರೆ ಅಂಡಾಣುಗಳ ಕಡೆಗೆ ಪರಾಗರೇಣುವಿನ ನಳಿಕೆಯ ಬೆಳವಣಿಗೆ ಅನ್ನುವಂಥದ್ದು. ಇನ್ನು ಸ್ವಪ್ರತೀಕರಣ ಪ್ರಕ್ರಿಯೆಯಲ್ಲಿ ಕೆಲವೊಮ್ಮೆ ಭಿನ್ನತೆಗಳು ಬಹಳ ತೀವ್ರವಾಗಿರಬಹುದು. ತೀವ್ರ ಭಿನ್ನತೆಯೊಂದಿಗೆ ಜನಿಸಿದ ಜೀವಕೋಶಗಳು ಸಾಯುತ್ತವೆ, ಏಕೆ? ಉತ್ತರ, DNA ಸ್ವಪ್ರತೀಕರಣ ಪ್ರಕ್ರಿಯೆಯಲ್ಲಿ ಭಿನ್ನತೆಗಳನ್ನು ಉಂಟಾಗುತ್ತವೆ. ಕೆಲವೊಮ್ಮೆ ವಿಭಿನ್ನತೆಗಳು ಬಹಳ ತೀವ್ರವಾಗಿರಬಹುದು. ಇದರಿಂದ ಹೊಸ DNA ಪ್ರತಿಯು ಅನುವಂಶೀಯಗೊಂಡ ಜೀವಕೋಶೀಯ ರಚನೆಗಳೊಂದಿಗೆ ಕೆಲಸ ಮಾಡುವುದಿಲ್ಲ. ಹಾಗಾಗಿ ತೀವ್ರ ಭಿನ್ನತೆಗಳನ್ನು ಹೊಂದಿದ ಹೊಸ ಜೀವಕೋಶವು ಸಾಯುತ್ತದೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಪರೋಪಜೀವಿಗಳನ್ನು ಹೆಸರಿಸಿ. ಈ ಜೀವಿಯಲ್ಲಿನ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ವಿಧಾನವನ್ನು ತಿಳಿಸಿ. ಸೊ ಮಲೇರಿಯಾ ರೋಗಕ್ಕೆ ಕಾರಣವಾಗತಕ್ಕಂಥ ಪರೋಪಜೀವಿ ಯಾವುದಂದರೆ ಪ್ಲಾಸ್ಮೋಡಿಯಂ. ಅಲೈಂಗಿಕ ಸಂತಾನೋತ್ಪತ್ತಿಯ ಬಹು ವಿದಳನ. ಇನ್ನು ಮುಂದಿನ ಪ್ರಶ್ನೆ, ಬಟಾಣಿ ಸಸ್ಯದ ವಿಭಿನ್ನ ಗೋಚರ ಗುಣಗಳನ್ನು ಪಟ್ಟಿ ಮಾಡಿ. ಬಟಾಣಿ ಸಸ್ಯದ ಕಾಂಡದ ಉದ್ದ. ಈ ಲಕ್ಷಣಕ್ಕೆ ಸಂಬಂಧಪಟ್ಟಂತೆ 2 ರೂಪಗಳು. ಒಂದನೇದ್ದು ಎತ್ತರ ಮತ್ತು ಕುಬ್ಜ. ಬಟಾಣಿ ಬೀಜದ ಸ್ವರೂಪ, ಇದರಲ್ಲಿ 2 ರೂಪಗಳು, ದುಂಡನೆ ಸುಕ್ಕಾದ. ಬಟಾಣಿ ಬೀಜದ ಬಣ್ಣ, ಅದರ 2 ರೂಪಗಳು, ಹಳದಿ ಮತ್ತು ಹಸಿರು. ಬಟಾಣಿ ಸಸ್ಯದ ಹೂವಿನ ಬಣ್ಣ, ಇದಕ್ಕೆ ಸಂಬಂಧಿಸಿದಂತೆ 2 ರೂಪಗಳು, ನೇರಳೆ ಅಥವಾ ಬಿಳಿ. ಮುಂದಿನ ಪ್ರಶ್ನೆ, ತಂದೆಯಿಂದ Y ವರ್ಣತಂತು ಮತ್ತು ತಾಯಿಯಿಂದ X ವರ್ಣತಂತು ಪಡೆದ ಮಗುವಿನ ಲಿಂಗವನ್ನು ನಿರ್ಧರಿಸಿರಿ, ಬರೆಯಿರಿ ಅನ್ನುವಂಥದ್ದು. ಸೊ ತಂದೆಯಿಂದ Y ವರ್ಣತಂತುವನ್ನು ಮತ್ತು ತಾಯಿಯಿಂದ X ವರ್ಣತಂತುವನ್ನು ಪಡೆದಿರತಕ್ಕಂಥ ಮಗುವಿನ ವರ್ಣತಂತುವಿನ ಕಾಂಬಿನೇಷನ್ XY ಆಗಿದ್ದು ಇದು ಗಂಡು ಮಗುವನ್ನು ಸೂಚಿಸುತ್ತದೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕಗಳ ಪ್ರಶ್ನೆಗಳು. ಜೈವಿಕ ವಿಘಟನೆಗೆ ಒಳಗಾಗುವ ಮತ್ತು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅನ್ನುವಂಥದ್ದು. ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಅಂತಂದರೆ ಸೂಕ್ಷ್ಮಜೀವಿಗಳಿಂದ ವಿಘಟಿಸಲ್ಪಡ್ತಕ್ಕಂಥ ವಸ್ತುಗಳಿಗೆ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಅಂತ ಕರಿತೀವಿ. ಇನ್ನು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಅಂತಂದರೆ ಯಾವ ವಸ್ತುಗಳು ಸೂಕ್ಷ್ಮಜೀವಿಗಳಿಂದ ವಿಘಟಿಸಲ್ಪಡುವುದಿಲ್ಲ ಅವುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಅಂತ ಹೇಳಿ ಕರಿತೀವಿ. ಸೊ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಬ್ಯಾಕ್ಟೀರಿಯಾ ಮತ್ತು ಕೆಲವು ಶಿಲೀಂಧ್ರಗಳ ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡುವ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಅಂತ ಹೇಳಿ ಕರಿತೀವಿ. ಇನ್ನು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಅಂತಂದರೆ ಸೂಕ್ಷ್ಮಜೀವಿಗಳ ಜೈವಿಕ ಕ್ರಿಯೆಗಳಿಂದ ವಿಘಟನೆಗೆ ಒಳಗಾಗದ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಅಂತ ಹೇಳಿ ಕರಿತೀವಿ. ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಜೈವಿಕ ವಿಘಟನೆಗೊಂಡು
ಮಣ್ಣಿನೊಂದಿಗೆ ಇವು ಬೆರೆತು ಹೋಗುತ್ತವೆ. ಪರಿಸರದಲ್ಲಿ ದೀರ್ಘಕಾಲ ಉಳಿಯುವುದಿಲ್ಲ ಮತ್ತು ಪರಿಸರ ಸ್ನೇಹಿಯಾಗಿವೆ. ಇನ್ನು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಪರಿಸರದ ದೀರ್ಘಕಾಲದವರೆಗೆ ಉಳಿಯುತ್ತವೆ, ಪರಸ್ಪರ ಸ್ನೇಹಿ ಅಲ್ಲ, ಜೀವಿಗಳಿಗೆ ಮತ್ತು ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡುತ್ತವೆ. ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳಿಗೆ ಉದಾಹರಣೆ ತರಕಾರಿ ತ್ಯಾಜ್ಯ. ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಅಂತಂದರೆ ಉದಾಹರಣೆ DDT ಮತ್ತು ಪ್ಲಾಸ್ಟಿಕ್ನಂಥ ವಸ್ತುಗಳು. ಸೊ ಮುಂದಿನ ಪ್ರಶ್ನೆ, ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ A ಮತ್ತು B ಇವೆರಡವುಗಳನ್ನು ಗುರುತಿಸಿ ಭಾಗಗಳನ್ನು ಹೆಸರಿಸಿ ಅವುಗಳ ಕಾರ್ಯ ತಿಳಿಸಿ. ಸೊ ಇಲ್ಲಿ A ಅನ್ನುವಂಥದ್ದು ಗರ್ಭಕೋಶ. ಸೊ ಅದರ ಕಾರ್ಯವನ್ನು ನೋಡ್ತಾ ಹೋದಂತೆ ಭ್ರೂಣಾಂಕರವು ಗರ್ಭಕೋಶದ ಒಳಸ್ತರಿಯ ಮೇಲೆ ಅಂಟಿಕೊಳ್ಳುತ್ತದೆ. ಭ್ರೂಣದ ಬೆಳವಣಿಗೆ ಮತ್ತು ಪೋಷಣೆಗೆ ಇದು ಸಹಾಯಕಾರಿ ಆಗಿರ್ತಕ್ಕಂಥ ಭಾಗವಾಗಿದೆ. ಇನ್ನು B ಅನ್ನುವಂಥದ್ದು ಅಂಡಾಶಯವಾಗಿದ್ದು ಇದು ಅಂಡಾಣು ಅಥವಾ ಹೆಣ್ಣು ಲಿಂಗಾಣುಗಳನ್ನು ಬಿಡುಗಡೆ ಮಾಡುತ್ತದೆ. ಸ್ತ್ರೀ ಹಾರ್ಮೋನ್ಗಳನ್ನು ಸ್ರವಿಸುತ್ತದೆ. ಅವ ಯಾವಪ್ಪ ಅಂತಂದರೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್ ಹಾರ್ಮೋನ್ಗಳು. ಮುಂದಿನ ಪ್ರಶ್ನೆ, ಹಳದಿ ಬಣ್ಣದ ದುಂಡನೆಯ ಬೀಜದ ಬಟಾಣಿ ಸಸ್ಯ ಇವುಗಳನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಉತ್ಪತ್ತಿಯಾಗತಕ್ಕಂತಹ ಗಂಡು ಲಿಂಗಾಣುಗಳ ವಿಧಗಳನ್ನು ಹೆಸರಿಸಿ ಮುಂದಿನ ಸಂತತಿಯ ವ್ಯಕ್ತರೂಪ ಅನುಪಾತ ತಿಳಿಸಿ. ಸೊ ಯಾವಾಗ ನಾವು F1 ತಳಿ ಪೀಳಿಗೆಯನ್ನು ಪಡಿತೀವಿ ಆವಾಗ ಅದರ ವರ್ಣತಂತುವಿನ ಕಾಂಬಿನೇಷನ್ R ಸ್ಮಾಲ್ R ಆಗಿರುತ್ತೆ. ಎಲ್ಲವೂ ದುಂಡನೆಯ ಹಳದಿ ಬಣ್ಣವನ್ನು ಹೊಂದಿರತಕ್ಕಂಥ ಬೀಜದ ಬಟಾಣಿ ಸಸ್ಯಗಳಾಗಿರ್ತವೆ. ಇವುಗಳ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಉಂಟಾಗ್ತಕ್ಕಂತಹ ಗಂಡು ಲಿಂಗಾಣುಗಳ ವಿಧಗಳನ್ನು ಹೆಸರಿಸಿ ಅಂತಂದಾಗ ಇಲ್ಲಿ ತಾವು ಗಮನಿಸ್ಬೋದು R ಸ್ಮಾಲ್ R, Y ಸ್ಮಾಲ್ Y, R ಸ್ಮಾಲ್ Y, ಸ್ಮಾಲ್ r Y, ಸ್ಮಾಲ್ r ಸ್ಮಾಲ್ y. ಸೊ ಈ 4 ವಿಧದ ಗಂಡು ಲಿಂಗಾಣುಗಳು ನಮಗೆ ದೊರೆಯುತ್ತವೆ. ಅದೇ ರೀತಿಯಾಗಿ F2 ತಳಿ ಪೀಳಿಗೆಯಲ್ಲಿ ದೊರಕತಕ್ಕಂತಹ ಸಂತತಿಯ ವ್ಯಕ್ತ ರೂಪ ಅನುಪಾತವನ್ನು ತಿಳಿಸಿ ಅಂತಂದಿದ್ದಾರೆ. ಇದು 9:3:3:1. ಇದು ದ್ವಿತಳೀಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಅಥವಾ ಏಕತಳೀಕರಣ ಎಂದರೇನು? ಏಕತಳೀಕರಣದ ವ್ಯಕ್ತರೂಪ ಅನುಪಾತ ತಿಳಿಸಿ. ಒಂದು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನವಾದ 2 ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕರಣಗೊಳಿಸುವುದಕ್ಕೆ ಏಕತಳೀಕರಣ ಅಂತೇಳಿ ಕರಿತೀವಿ. ಇದರ ವ್ಯಕ್ತರೂಪ ಅನುಪಾತ 3:1. 3 ಅಂಕದ ಪ್ರಶ್ನೆಗಳು. ರಕ್ತ ಪರಿಚಲನೆಯಲ್ಲಿ ಹೃದಯದ ಅಪಧಮನಿ, ಅಭಿಧಮನಿ ಹಾಗೂ ಲೋಮನಾಳಗಳು ಹೇಗೆ ಪರಸ್ಪರ ಸಂಬಂಧ ಹೊಂದಿವೆ ವಿವರಿಸಿ. ಅಪಧಮನಿಗಳು ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ಕೊಂಡೊಯ್ಯುತ್ತದೆ. ಅಪಧಮನಿಯು ಒಂದು ಅಂಗಾಂಶವನ್ನು ತಲುಪಿದ ನಂತರ ಸಣ್ಣ ಸಣ್ಣ ನಾಳಗಳಾಗಿ ವಿಭಜನೆ ಹೊಂದುತ್ತವೆ. ಈ ಸಣ್ಣ ಸಣ್ಣ ನಾಳಗಳ ಮೂಲಕ ಪ್ರತಿ ಜೀವಕೋಶಕ್ಕೆ ರಕ್ತ ಸಾಗಿಸಲ್ಪಡುತ್ತದೆ. ಅತ್ಯಂತ ಸಣ್ಣ ನಾಳಗಳಾದ ಲೋಮನಾಳಗಳ ತೆಳುವಾದ ಭಿತ್ತಿಯು ಇದರ ಮೂಲಕ ರಕ್ತ ಮತ್ತು ಸುತ್ತಲಿನ ಜೀವಕೋಶಗಳ ಮಧ್ಯೆ ವಸ್ತುಗಳ ವಿನಿಮಯ ನಡೆಯುತ್ತದೆ. ನಂತರ ಲೋಮನಾಳಗಳು ಒಟ್ಟಿಗೆ ಸೇರಿ ಅಭಿಧಮನಿಗಳನ್ನು ಉಂಟು ಮಾಡುತ್ತವೆ. ಅಭಿಧಮನಿಗಳು ರಕ್ತವನ್ನು ವಿವಿಧ ಅಂಗ ಅಥವಾ ಅಂಗಾಂಶದಿಂದ ಹೊರಕ್ಕೆ ಸಾಗಿಸುತ್ತವೆ ಮತ್ತು ರಕ್ತವನ್ನು ಮರಳಿ ಹೃದಯಕ್ಕೆ ತೆಗೆದುಕೊಂಡು ಬರುತ್ತವೆ ಅನ್ನೋಂಥದ್ದು. ಸೊ ಇದನ್ನು ಗಮನಿಸಿದಾಗ ಅಪಧಮನಿಗಳೇನಿದಾವ ಇವು ರಕ್ತವನ್ನು ಹೃದಯದಿಂದ ಎಲ್ಲ ಜೀವಕೋಶಗಳಿಗೆ ಒಯ್ಯುವಂತಹ ಕೆಲಸವನ್ನು ಮಾಡ್ತಾವೆ. ಇವು ದಪ್ಪದಾದ ರಕ್ತನಾಳಗಳಾಗಿವೆ. ಇನ್ನು ಅಭಿಧಮನಿಗಳೇನಿದಾವ ಇವು ರಕ್ತವನ್ನು ಜೀವಕೋಶಗಳಿಂದ ಮರಳಿ ಹೃದಯಕ್ಕೆ ರಕ್ತವನ್ನು ತರ್ತಕ್ಕಂಥ ರಕ್ತನಾಳಗಳಿದಾವ. ಇನ್ನು ಲೋಮನಾಳಗಳೇನಿದಾವ ಇವು ಅತಿ ಸೂಕ್ಷ್ಮವಾದಂತಹ ರಕ್ತನಾಳಗಳಾಗಿದ್ದು ಇವು ಜೀವಕೋಶಗಳಿಗೆ ರಕ್ತವನ್ನು ಮತ್ತು ರಕ್ತದಲ್ಲಿರ್ತಕ್ಕಂತಹ ಪೋಷಕಾಂಶಗಳನ್ನು ವಿನಿಮಯ ಮಾಡಿಕೊಳ್ಳುವ ಸಲುವಾಗಿ ಸಹಾಯಕಾರಿಯಾಗ್ತಕ್ಕಂತಹ ರಕ್ತನಾಳಗಳಾಗಿವೆ. ಇನ್ನು ಅಥವಾ ಪ್ರಶ್ನೆ, ಉನ್ನತ ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ಹೇಗೆ ನಡೆಯುತ್ತದೆ ವಿವರಿಸಿ. ಮಣ್ಣಿನ ಸಂಪರ್ಕದಲ್ಲಿರತಕ್ಕಂಥ ಬೇರುಗಳ ಜೀವಕೋಶಗಳು ಸಕ್ರಿಯವಾಗಿ ಅಯಾನುಗಳನ್ನು ಹೀರಿಕೊಳ್ಳುತ್ತವೆ. ಇದು ಬೇರು ಮತ್ತು ಮಣ್ಣಿನ ನಡುವೆ ಅಯಾನುಗಳ ಸಾರತೆಯಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ. ಈ ವ್ಯತ್ಯಾಸ ನಿವಾರಿಸಲು ಮಣ್ಣಿನಿಂದ ಬೇರುಗಳಿಗೆ ನೀರು ಚಲಿಸುತ್ತದೆ. ಬೇರುಗಳ ಸೈಲಮ್ ಅಂಗಾಂಶದ ಮೂಲಕ ನೀರು ಬೇರುಗಳಿಂದ ಮೇಲಕ್ಕೆ ಸಾಗುತ್ತದೆ. ಬಾಷ್ಪ ವಿಸರ್ಜನೆಯಿಂದ ಪತ್ರರಂಧ್ರಗಳ ಮೂಲಕ ನೀರು ಆವಿಯಾಗುವುದರಿಂದ ಎಲೆಗಳಲ್ಲಿ ನೀರಿನ ಅಣುಗಳು ಶೋಷಣವನ್ನು ಉಂಟು ಮಾಡುತ್ತದೆ. ಇದು ನೀರು ಮತ್ತು ಲವಣಗಳ ಹೀರುವಿಕೆಗೆ ಮತ್ತು ಅವುಗಳ ಮೇಲ್ಮುಖ ಚಲನೆಗೆ ಸಹಾಯ ಮಾಡುತ್ತದೆ. 36ನೇ ಪ್ರಶ್ನೆ, ಈ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ. ಪರಿಕ್ರಮಣ ಚಲನೆ. ಜೀರ್ಣನಾಳದ ಒಳಸ್ತರಿಯು ಸ್ನಾಯುಗಳನ್ನು ಹೊಂದಿದ್ದು
ಲಯಬದ್ಧ ಸಂಕುಚನ ಮತ್ತು ವಿಕಸನ ಚಲನೆಗಳು ಆಹಾರವನ್ನು ಮುಂದಕ್ಕೆ ತಳ್ಳುವಂತೆ ಮಾಡುತ್ತವೆ. ಈ ರೀತಿಯ ಚಲನೆಯನ್ನು ಪರಿಕ್ರಮಣ ಚಲನೆ ಅಂತೇಳಿ ಕರಿತೀವಿ. ಇಂಗ್ಲೀಷ್ನಾಗ ಇದಕ್ಕೆ ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಅಂತೇಳಿ ಕರಿತೀವಿ. ಅವಾಯುವಿಕ ಉಸಿರಾಟ, ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ನಡೀತಕ್ಕಂಥ ಉಸಿರಾಟ ಕ್ರಿಯೆಯನ್ನು ಅವಾಯುವಿಕ ಉಸಿರಾಟ ಅಂತೇಳಿ ಕರಿತೀವಿ. ಅವಾಯುವಿಕ ಉಸಿರಾಟದ ಕೊನೆಯಲ್ಲಿ ಎಥನಾಲ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ ಉತ್ಪತ್ತಿಯಾಗುತ್ತದೆ. ಇದು ಕೆಲವೊಂದಷ್ಟು ಅತಿ ಸರಳವಾಗಿರತಕ್ಕಂತಹ ಈಸ್ಟ್ನಂತಹ ಜೀವಿಗಳಲ್ಲಿ ನಡೀತಕ್ಕಂತಹ ಉಸಿರಾಟದ ಕ್ರಿಯೆಯಾಗಿದೆ. ನೆಫ್ರಾನ್, ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನು ನೆಫ್ರಾನ್ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಒಬ್ಬ ವ್ಯಕ್ತಿಯ ಮುಖವು ಕಳೆಗುಂದಿದೆ ಮತ್ತು ಭಯದಿಂದ ಅವನ ಉಸಿರಾಟ ಪ್ರಮಾಣ ಹೆಚ್ಚಾಗಿದೆ. ಈ ಪರಿಸ್ಥಿತಿಯನ್ನು ನಿಭಾಯಿಸಲು ವ್ಯಕ್ತಿಯನ್ನು ಸಕ್ರಿಯಗೊಳಿಸುವ ಪ್ರಕ್ರಿಯೆಯನ್ನು ವಿಶ್ಲೇಷಿಸಿ ಅನ್ನುವಂಥದ್ದು. ಒಬ್ಬ ವ್ಯಕ್ತಿಯ ಕಳೆಗುಂದಿದ ಮುಖ ಮತ್ತು ಭಯದಿಂದ ಉಸಿರಾಟದ ವೇಗ ಹೆಚ್ಚಾಗುವುದು, ಹೃದಯದ ಬಡಿತವು ಹೆಚ್ಚಾಗುವುದು, ಈ ಎಲ್ಲ ಅಂಶಗಳು ಎಡ್ರಿನಲ್ ಹಾರ್ಮೋನ್ನ ಬಿಡುಗಡೆ ಆಗುವುದರಿಂದ ಆಗ್ತಕ್ಕಂಥ ಕ್ರಿಯೆಗಳಾಗಿದ್ದು, ಸೊ ಈ ಎಡ್ರಿನಲ್ ಹಾರ್ಮೋನ್ ರಕ್ತದಲ್ಲಿ ಸ್ರವಿಕೆ ಆದಂಥ ಸಂದರ್ಭದಲ್ಲಿ ವ್ಯಕ್ತಿಯು ಯಾವುದೇ ತುರ್ತು ಪರಿಸ್ಥಿತಿಗಳಿಗೆ ಸಜ್ಜಾಗತಕ್ಕಂತಹ ಕೆಲಸ ಈ ಒಂದು ಹಾರ್ಮೋನ್ನ ಉತ್ಪತ್ತಿಯಿಂದ ಆಗುತ್ತೆ. ಆದ್ದರಿಂದ ಅಡ್ರಿನಲ್ ಹಾರ್ಮೋನನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತೇಳಿ ಕರಿತೀವಿ. ತುರ್ತು ಪರಿಸ್ಥಿತಿಯಲ್ಲಿ ಭಯ, ಆತಂಕ, ಕೋಪ ಮತ್ತು ಸಂವೇದನೆಗಳ ಒತ್ತಡ ಸ್ಥಿತಿಗಳಲ್ಲಿ ಅಡ್ರಿನಾಲಿನ್ ಹಾರ್ಮೋನ್ ನೇರವಾಗಿ ರಕ್ತಕ್ಕೆ ಸ್ರವಿಕೆ ಆಗುತ್ತದೆ ಮತ್ತು ದೇಹದ ವಿವಿಧ ಭಾಗಗಳಿಗೆ ವಿಸರಣೆಗೊಳ್ಳುತ್ತದೆ. ಹೃದಯದ ಬಡಿತದ ವೇಗ ಮತ್ತು ಉಸಿರಾಟದ ಗತಿ ಹೆಚ್ಚಾಗುತ್ತದೆ. ಸ್ನಾಯುಗಳಿಗೆ ಹೆಚ್ಚು ಆಕ್ಸಿಜನ್ ಪೂರೈಕೆಯಾಗುತ್ತದೆ. ಈ ಎಲ್ಲ ಪ್ರಕ್ರಿಯೆಗಳು ದೇಹವು ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗುವಂತೆ ಮಾಡುತ್ತದೆ ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಕಬ್ಬಿನ ಬೆಳೆಗಳಲ್ಲಿ ಅಂತರಗೆನ್ನುಗಳ ಎತ್ತರವನ್ನು ಹೆಚ್ಚಿಸಲು ನೀವು ಶಿಫಾರಸು ಮಾಡುವ ಹಾರ್ಮೋನ್ಗಳನ್ನು ತಿಳಿಸಿ. ಈ ಶಿಫಾರಸಿಗೆ ಸೂಕ್ತ ಕಾರಣ ಕೊಡಿ. ಸೊ ಇಲ್ಲಿ ಕಾಂಡದ ಉದ್ದವನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯಕಾರಿ ಆಗತಕ್ಕಂತಹ ಹಾರ್ಮೋನ್ ಜಿಬ್ಬರ್ಲಿನ್. ಜಿಬ್ಬರ್ಲಿನ್ ಹಾರ್ಮೋನ್ ಸಸ್ಯದ ಕಾಂಡದ ಬೆಳವಣಿಗೆಯನ್ನು ಸಹಕರಿಸುತ್ತದೆ ಅನ್ನುವಂಥದ್ದು. ಮುಂದಿನದು, ಊದಿದ ಕುತ್ತಿಗೆಯಿಂದ ಬಳಲುತ್ತಿರುವ ಮಹಿಳೆಯೊಬ್ಬರನ್ನು ಪರೀಕ್ಷಿಸಿದ ವೈದ್ಯರೊಬ್ಬರು ಅಯೋಡಿನ್ಯುಕ್ತ ಉಪ್ಪನ್ನು ಆಹಾರದಲ್ಲಿ ಬಳಸುವಂತೆ ಶಿಫಾರಸು ಮಾಡುವರು. ಶಿಫಾರಸಿಗೆ ಸೂಕ್ತ ಕಾರಣ ಕೊಡಿ ಅನ್ನುವಂಥದ್ದು. ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಉತ್ಪತ್ತಿ ಮಾಡತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಾ ಇರ್ತದೆ. ಈ ಥೈರಾಕ್ಸಿನ್ ಉತ್ಪತ್ತಿಗೆ ಅಯೋಡಿನ್ನ ಅಗತ್ಯ ಇರ್ತದೆ. ನಮ್ಮ ಆಹಾರದಲ್ಲಿ ಅಯೋಡಿನ್ನ ಕೊರತೆ ಉಂಟಾದರೆ ಗಳಗಂಡ ಅಥವಾ ಗೈಟರ್ ರೋಗ ಬರುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಅಯೋಡಿನ್ಯುಕ್ತ ಉಪ್ಪನ್ನು ಆಹಾರದಲ್ಲಿ ಬಳಸುವಂತೆ ವೈದ್ಯರು ಅವರಿಗೆ ಶಿಫಾರಸು ಮಾಡಿದ್ದಾರೆ ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ, 4 ಅಂಕಗಳ ಪ್ರಶ್ನೆ. ಮಾನವನ ಮಿದುಳಿನ ನೀಳಛೇದ ನೋಟದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ಸೊ ಗುರುತಿಸಬೇಕಾದಂಥ ಭಾಗಗಳು ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ, ಪಿಟ್ಯೂಟರಿ ಗ್ರಂಥಿ ಮತ್ತು ಮೆಡುಲ್ಲ. ಸೊ ಈ ರೀತಿಯಾಗಿ ಮೆದುಳಿನ ಚಿತ್ರವನ್ನು ಬಿಡಿಸಿ ಎಲ್ಲ ಭಾಗಗಳನ್ನು ಗುರುತಿಸಬೇಕು. ಸೊ ಮುದ್ದು ಮಕ್ಕಳೇ, ಇಲ್ಲಿಯವರೆಗೆ ನಾವು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಭೌತವಿಜ್ಞಾನ, ರಸಾಯನ ವಿಜ್ಞಾನ ಮತ್ತು ಜೀವವಿಜ್ಞಾನದ ವಿಭಾಗಗಳನ್ನು ಸವಿವರವಾಗಿ ಅಭ್ಯಾಸ ಮಾಡಿದ್ದೇವೆ. ಸೊ ಇದೇ ರೀತಿಯ ಪ್ರಶ್ನೆ ಪತ್ರಿಕೆಯ ಸವಿವರವಾದ ವಿವರಣೆಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.